ಸರ್ವೇಭ್ಯೋ ನಮಃ. ಮೊದಲಿಗೆ ಒಂದು ಪ್ರಕಟಣೆ. ನಾಳೆಯಿಂದ ಅಂದರೆ 19ನೆಯ ತಾರೀಕಿಂದ 24ನೆಯ ತಾರೀಕಿನವರೆಗೆ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರಿಂದ ತೆಲುಗು ಸಾಹಿತ್ಯ ವಿಹಾರ ಎಂಬ ಒಂದು ಹೊಸತಾದ ಉಪನ್ಯಾಸ ಮಾಲಿಕೆ, ಉಪನ್ಯಾಸ ಸರಣಿ ಉಪಕ್ರಮಗೊಳ್ಳೋದಿದೆ. ಅದರಲ್ಲಿಯೂ ಕೂಡ ತಾವೆಲ್ಲರೂ ಭಾಗವಹಿಸಬೇಕು ಅಂತ ವಿನಂತಿ. ಕಳೆದ 3 ದಿವಸಗಳಿಂದ ಲಲಿತಾ ಸಹಸ್ರನಾಮವನ್ನು ಕುರಿತು ವಿದ್ವಾನ್ ಗಣೇಶ ಭಟ್ಟ ಹೋಬಳಿಯವರು ನಮ್ಮ ಸಂಸ್ಥೆಯ ಮೇಲೆ ಅಪಾರವಾದ ವಿಶ್ವಾಸವನ್ನು ಇಟ್ಟು ಒಂದು ಉಪನ್ಯಾಸಗಳನ್ನು ನಡೆಸಿಕೊಡ್ತಾ ಬಂದಿದ್ದಾರೆ. ತಮಗೆಲ್ಲರಿಗೂ ತಿಳಿದಂತೆ ಇದು ಈ ಉಪನ್ಯಾಸ ಮಾಲಿಕೆಯ 42ನೆಯ ಸರಣಿಯ ಮುಂದುವರಿಕೆ. ಈ ಉಪನ್ಯಾಸ ಸರಣಿ ಈ ಪರ್ಯಾಯದ್ದು ಈ ಹೊತ್ತು ಸಂಪನ್ನಗೊಳ್ಳೋದಿದೆ. ಮುಂದಿನ ಪರ್ಯಾಯದಲ್ಲೂ ಕೂಡ ಲಲಿತಾ ಸಹಸ್ರನಾಮ ಮುಂದುವರಿಯೋದಿದ್ದು, ತದನಂತರದಲ್ಲಿ ಲಲಿತಾ ತ್ರಿಶತಿಯನ್ನು ಕುರಿತು ಶ್ರೀಯುತ ಗಣೇಶ್ ಭಟ್ ಹೋಬಳಿಯವರು ನಮಗೆ ತಿಳಿಸ್ಕೊಡ್ತಕ್ಕೆ ಇದ್ದಾರೆ. ಇದರ ಒಂದು ಮುಕ್ತಾಯವನ್ನು ನಾವೆಲ್ಲರೂ ಲಲಿತಾ ಹೋಮವನ್ನು ಆಚರಿಸುವುದರ ಮೂಲಕ ಇಲ್ಲಿ ನಡೀಬೇಕು ಅಂತ ಶ್ರೀಯುತರ ಮಾರ್ಗದರ್ಶನದಲ್ಲಿ ನಮಗೆ ಇಲ್ಲೊಂದು ಸಂಕಲ್ಪ ಇದೆ. ಅದರಲ್ಲಿಯೂ ಕೂಡ ಎಲ್ಲ ಆಸ್ತಿಕ ಬಂಧುಗಳು ಕೈಜೋಡಿಸಬೇಕು ಅಂತ ಪ್ರಾರ್ಥನೆ. ಹಿಂದಿನ ಎಲ್ಲ ಸರಣಿಗಳಂತೆ ಈ ಸರಣಿಯಲ್ಲೂ ಕೂಡ ಪ್ರತಿಯೊಂದು ಶ್ರೀನಾಮದ ಸ್ವಾರಸ್ಯವನ್ನು ನಮಗೆ ಬಹಳ ವಿಸ್ತಾರವಾಗಿ ಮನಮುಟ್ಟುವಂತೆ ತಮ್ಮ ಅಧ್ಯಯನ ಮತ್ತು ಸಾಧಕಾನುಕೂಲ ದೃಷ್ಟಿಯಿಂದ ತಿಳಿಸಿಕೊಡ್ತಾ ಬಂದಿದ್ದಾರೆ. ಈ ಹೊತ್ತಿನ ಉಪನ್ಯಾಸವನ್ನು ನಮ್ಮ ಗೌರವವನ್ನು ಸ್ವೀಕರಿಸಿ ಪ್ರಾರಂಭಿಸಬೇಕು ಅಂತ ಆದರಣೀಯ ಗಣೇಶ್ ಭಟ್ ಹೋಬಳಿಯವರಲ್ಲಿ ಪ್ರಾರ್ಥನೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚಾ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರ್ಯತ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಅಧ್ಯಾತ್ಮ ಬಂಧುಗಳೇ, ಎಲ್ಲ ಶ್ರೋತೃವರ್ಗದ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಅಖಂಡ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಸರಣಿಯ ಇಂದಿನ ಈ ಕೊನೆಯ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು ತ್ರಿಖಂಡೇಶಿ ಎನ್ನುವಂತಹ ನಾಮದ ಚಿಂತನೆಯವರೆಗೆ ಬಂದು ನಿಂತಿದ್ದೆವು. ಅದರ ಚಿಂತನೆ ಸ್ಥೂಲವಾಗಿ ಆಗಿದೆ ಅಂತ ಅಂದ್ಕೊಂಡು ಮುಂದಿನ ನಾಮ 984ನೆಯ ನಾಮ ತ್ರಿಗುಣ ಅಂತ ಈ ನಾಮದ ಹೆಸರು. ತ್ರಿಗುಣ ಅಂದರೆ ತ್ರಿಗುಣಗಳು ಉಳ್ಳವಳು ಅಂತ ಅರ್ಥ. ಸತ್ವ,
ರಜಸ್ಸು ಮತ್ತು ತಮಸ್ಸು, ಈ ಮೂರು ಗುಣಗಳು ಉಳ್ಳವಳು ಅಂತ. ತ್ರಯೋ ಗುಣ ಯಸ್ಯಾಂ ಸಾ ತ್ರಿಗುಣ ಅಂತ ಈ ನಾಮದ ವಿವರಣೆ. ಅಂದರೆ ವಾಸ್ತವಿಕವಾಗಿ ಈ ಗುಣಗಳು ಜಡಗಳು, ಜಡವಾದ ಗುಣಗಳು ನಮ್ಮನ್ನು ಆಟ ಆಡಿಸ್ತವೆ. ಈ ಶಕ್ತಿ ಹೇಗೆ ಬಂತು ಅವುಗಳಿಗೆ ಅನ್ನೋದೊಂದು ಪ್ರಶ್ನೆ. ಅದಕ್ಕೋಸ್ಕರ ಆ ಗುಣಗಳ ಹಿಂದೆ ಒಂದು ಚೈತನ್ಯ ಸ್ವರೂಪ ಇರಲೇಬೇಕು ಎನ್ನುವಂಥದ್ದು ಒಂದು ತಾತ್ವಿಕವಾದಂಥ ಚಿಂತನೆಯ ಭಾಗ. ದೇವಿ ಚೈತನ್ಯ ಸ್ವರೂಪಿಣಿ ಆದ್ದರಿಂದ ಎಲ್ಲದಕ್ಕೂ ಆಧಾರಳಾದ, ಎಲ್ಲದಕ್ಕೂ ಆಶ್ರಯ ನೀಡಿದ ಅವಳು ತ್ರಿಗುಣಗಳಿಗೂ ಆಶ್ರಯವನ್ನು ನೀಡಿದವಳಾದ್ದರಿಂದ ಅವಳಲ್ಲಿ ಈ ಮೂರು ಗುಣಗಳು ಇವೆ ಎನ್ನುವಂತಹದ್ದು ಈ ವಿವರಣೆಯ ಅರ್ಥ. ಇದು ಒಂದು. ನಮ್ಮಲ್ಲಿ ಇನ್ನೊಂದು ಅಭಿಪ್ರಾಯ ಉಂಟು. ದೇವಿಯಲ್ಲಿ ಈ ಗುಣಗಳು ಇವೆಯೋ ಅಥವಾ ಈ ಮೂರು ಗುಣಗಳ ಸಮಸ್ಥಿತಿಯೇ ದೇವಿಯೋ ಅಂತ. ಶಾಸ್ತ್ರರ ಒಂದು ಪಂಕ್ತಿಯಲ್ಲಿ, ಶಾಸ್ತ್ರಕಾರರ ಪಂಕ್ತಿಯಲ್ಲಿ ಸಾಂಖ್ಯರು ಅಂತ ಇದ್ದಾರೆ. ಅವರು ಈ ಜಗನ್ಮೂಲವಾದಂತಹದ್ದು ಜಡ ಅಂತ ಹೇಳ್ತಾರೆ. ಅದಕ್ಕೆ ಸಾಕಷ್ಟು ಉಪಪತ್ತಿಗಳನ್ನು ಕೊಡ್ತಾರೆ ಅವರು ಹೀಗೆ ಅಂತ. ಯಾಕೆಂದರೆ ಜಡದಿಂದ ಚೇತನ ಹುಟ್ಟೋದಿಲ್ವಲ್ಲ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಅವ್ರ ಹತ್ರ ಕೆಲವು ಉತ್ತರಗಳಿವೆ. ಏನು ಉತ್ತರ ಅಂತಂದರೆ, ಈಗ ನೋಡಿ, ಕೌಡಂಗ್ ಬಿದ್ದಿರುತ್ತೆ ರಸ್ತೆಯಲ್ಲಿ, ಅದರೊಳಗೆ ಚೈತನ್ಯ ಉಂಟಾ? ಇಲ್ಲ. ಅದರೊಳಗೆ ಚೈತನ್ಯ ರೂಪದ ಕ್ರಿಮಿಕೀಟಗಳು ಹುಟ್ಟುತ್ತವ ಇಲ್ಲೋ? ಹಾಗಾಗಿ ಜಡದಿಂದ ಹುಟ್ಟತ್ತೆ ಅನ್ನೋದು ಅವರ ಒಂದು ಅಭಿಪ್ರಾಯ. ಆಮೇಲೆ ನೋಡಿ, ಇದು ಕೈ, ಇಲ್ಲಿ ಉಗುರು ಬೆಳೀತಾ ಇರ್ತದೆ ಅಲ್ವಾ? ಜಡದಿಂದ ಜಡ ಹುಟ್ಟುತ್ತಲ್ಲ. ತಲೆ, ಕೇಶ ಹುಟ್ಟತ್ತೆ, ಜಡದಿಂದ ಜಡ ಹುಟ್ಟತ್ತಲ್ಲ ಅನ್ನೋದು ಅವರ ವಾದದ ಸರಣಿ. ಅದಕ್ಕೆ ವೇದಾಂತ ಉತ್ತರ ಬೇರೆ ಕೊಡುತ್ತೆ, ಅದು ಬೇರೆ ವಿಷಯ. ಯಾಕೆಂದ್ರೆ ನಾನು ಅದನ್ನು ಹೇಳ್ತಾ ಹೋದರೆ ಈ ವಿಷಯ ಬಿಟ್ಟು ಹೋಗುತ್ತೆ, ಅದೇ ಮುಂದಕ್ಕೆ ಹೋಗ್ತಾ ಇರುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಅವರ ಒಂದು ವಿಚಾರ ಸರಣಿ ಜಡದಿಂದ ಜಡ ಹುಟ್ಟುತ್ತದೆ. ನೀವು ತ್ರಿಗುಣಗಳು ಜಡ ಆದರೆ ನಮಗೇನು ತೊಂದರೆ ಇಲ್ಲ. ಯಾಕೆ ಕೇಳಿದರೆ ಆ ತ್ರಿಗುಣಗಳ ಸಮಷ್ಟಿಯೇ ಪ್ರಕೃತಿ ಅಂತ ನಾವು ಕರಿತೇವೆ. ಸತ್ವ, ರಜಸ್ಸು, ತಮಸ್ಸು ಈ ಮೂರು ಗುಣಗಳ ಸಮಸ್ಥಿತಿಯೇ, ಅಂದರೆ ಅವುಗಳಲ್ಲಿ ಏರುಪೇರು ಆಗದೇ ಇರುವ ಸ್ಥಿತಿಯೇ ಸಮಸ್ಥಿತಿ. ಈ ಸ್ಥಿತಿಯನ್ನು ಪ್ರಕೃತಿ ಅಂತ ಕರಿತೇವೆ. ಇಂತಹ ಪ್ರಕೃತಿಯೇ ಜಗನ್ಮೂಲವಾದಂಥದ್ದು, ಜಗತ್ತಿಗೆ ಕಾರಣವಾದಂಥದ್ದು ಅಂತ. ಅಲ್ಲಿಗೆ ಸಾಂಖ್ಯಶಾಸ್ತ್ರ ಸಮ್ಮತವಾದಂತಹ ಪ್ರಕೃತಿಯ ರೂಪದಲ್ಲೂ ಇರುವವಳು ಜಗನ್ಮಾತೆ ಎನ್ನುವಂಥದ್ದು ಅವರ ಅಭಿಪ್ರಾಯ. ಅವರು ಹಾಗೆ ಹೇಳ್ತಾರೆ. ಸರಿ, ಯಾಕೆಂದರೆ ಆ ತ್ರಿಗುಣ ಅಂತ ಹೇಳೋದಕ್ಕೆ ಅವರು ಅದು ಆಧಾರಕ್ಕೆ ದೇವಿ ಬೇಕು ಅಂತ ಹೇಳೋದಿಲ್ಲ. ಈ ತ್ರಿಗುಣಗಳ ಸಮಸ್ಥಿತಿಯೇ ಪ್ರಕೃತಿ, ಅವಳೇ ದೇವಿ, ಹೀಗೆ ಅಂತ ಅದು ಅವರ ಅಭಿಪ್ರಾಯ. ಇಷ್ಟಾದ ಮೇಲೆ ಈ ಜಗದ್ವ್ಯಾಪಾರವನ್ನು ಅವಳೇ ನಿರ್ವಹಿಸ್ತಾಳೆ. ಯಾರು? ದೇವಿ. ಅದನ್ನು ವಾಯುಪುರಾಣ ಹೀಗೆ ಹೇಳುತ್ತೆ. ಏನೆಲ್ಲ ಜಗದ್ವ್ಯಾಪಾರವನ್ನು ತಾಯಿ ನಿರ್ವಹಿಸ್ತಾಳೆ ಅಂದರೆ, ಯೋಗೇಶ್ವರೀ ಶರೀರಾಣಿ ಕರೋತಿ ವಿಕರೋತಿ ಚ ನಾನಾಕೃತಿ ಕ್ರಿಯಾರೂಪನಾಮವೃತ್ತಿ ಸ್ವಲೀಲೆಯ ತ್ರಿಧಾ ಯದ್ವರ್ತತೆ ಲೋಕೆ ತಸ್ಮಾತ್ ಸಾ ತ್ರಿಗುಣ ಉಚ್ಯತೆ. ಈ ಶ್ಲೋಕದ ಅರ್ಥ ಹೀಗೆ: ತ್ರಿಗುಣಗಳಿಂದ ಕೂಡಿ ಆಕೆ ಯೋಗೇಶ್ವರಿ ಅಂತ ಕರೆಯಲ್ಪಡ್ತಾಳೆ. ನೋಡಿ, ಇಲ್ಲ ಶಬ್ದ ಉಂಟು, ತ್ರಿಗುಣಗಳಿಂದ ಕೂಡಿದವಳು. ನಾನು ಈ ಸ್ಪೆಕ್ಸ್ ಬಾಕ್ಸಿನಿಂದ ಕೂಡಿದವನು ಅಂತ ಹೇಳಿದರೆ ನಾನು ಇದಲ್ಲ ಅಂತ ಅರ್ಥ ಅಲ್ವಾ? ಇದು ಬೇರೆ, ನಾನು ಬೇರೆ. ಅವನಿಂದ ಇವನು ಕೂಡಿಕೊಂಡಿದ್ದಾನೆ ಅಂದರೆ ಅವನು ಬೇರೆ, ಇವನು ಬೇರೆ. ಹಾಗೆಯೇ ಅವಳು ತ್ರಿಗುಣಗಳಿಂದ ಕೂಡಿದ್ದಾಳೆ ಅಂದರೆ ಅವಳೇ ತ್ರಿಗುಣ ಅಲ್ಲ ಎನ್ನುವಂಥದ್ದು ವಾಯುಪುರಾಣದ ಆಶಯ. ಹೀಗೆ ಕರೆಯಲ್ಪಡುವ ದೇವಿ
ಅವಳು ಶರೀರಗಳನ್ನು ಸೃಷ್ಟಿಸ್ತಾಳೆ. ಯಾವುಗಳ ಮೂಲಕ ಅಂದರೆ ತ್ರಿಗುಣಗಳ ಮೂಲಕ. ಆಕೆಯ ಸೃಷ್ಟಿಯ ಕಾರ್ಯದಲ್ಲಿ ತ್ರಿಗುಣಗಳು ಸಾಧನ, ಒಂದು ರೀತಿಯ ಇನ್ಸ್ಟ್ರುಮೆಂಟ್ ಇದ್ದ ಹಾಗೆ. ಅವುಗಳನ್ನು ಬಳಸಿಕೊಂಡು ಆಕೆ ಸೃಷ್ಟಿ ಮಾಡ್ತಾಳೆ. ಮತ್ತು ಸೃಷ್ಟಿಸಿದ್ದನ್ನು ಅವಳೇ ಪಾಲಿಸ್ತಾಳೆ. ಹಾಗೆ ಪಾಲಿಸ್ತಾ ಇದ್ದಾಗ ಇದು ಸಾಕು ಅಂತ ಅನ್ನಿಸಿದಾಗ ಆ ನಾಶವನ್ನು ಸಹ ಅವಳೇ ಮಾಡ್ತಾಳೆ. ಯಾಕೆಂದರೆ ಅವಳೇ ಸೃಷ್ಟಿಸಿದ್ದ ಆದ್ದರಿಂದ, ಅವಳೇ ಪಾಲನೆ ಮಾಡಿದ್ದು ಆದ್ದರಿಂದ ಸಂಹಾರ ಮಾಡುವ ವಿಷಯದಲ್ಲಿ ಯಾವುದೇ ಮೋಹ ಅವಳಿಗೆ ಅಡ್ಡಿ ಬರುವುದಿಲ್ಲ. ಆದ್ದರಿಂದ ಸೃಷ್ಟಿಸುವಾಗ ಹೇಗೋ ಸಂಹಾರದಲ್ಲೂ ಹಾಗೇನೆ, ಪಾಲನೆಯಲ್ಲೂ ಅಷ್ಟೇ. ಹೀಗೆ ನಾನಾ ಆಕೃತಿಗಳನ್ನು ಮತ್ತು ಕ್ರಿಯಾರೂಪಗಳನ್ನು ಮತ್ತು ನಾಮಗಳನ್ನು ಹೊಂದಿರುವವಳಾಗಿ ತನ್ನ ಲೀಲೆಯಿಂದಲೇ ಲೋಕದಲ್ಲಿ ಆಕೆ ಮೂರು ವಿಧದಿಂದ ವರ್ತಿಸುವುದರಿಂದ ಆಕೆ ತ್ರಿಗುಣ ಅಂತ. ಲೋಕದಲ್ಲಿ ಎಲ್ಲ ಕಡೆಗೂ ಮೂರು ಅಂತ. ಮೊನ್ನೆ ದಿವಸ ತ್ರಿಪುರಾಂಬ ಅಂತ ಹೇಳುವಾಗ ನಾನು ಅದನ್ನು ಹೇಳಿದ್ದೇನೆ, ಎಲ್ಲವೂ ಮೂರಾಗಿಯೇ ಕಾಣುತ್ತೆ ಅಂತ. ಅಲ್ಲಿ ಹೇಳಿದ್ದನ್ನು ಬಿಟ್ಟು ಇನ್ನೊಂದು 2-3 ಮತ್ತೆ ಪುನಃ ಇಲ್ಲಿ ಹೇಳ್ತಾರೆ. ಹೇಗೆ ಅಂತಂದರೆ ನೋಡಿ, ವಿಷ್ಣು ವಾಮನಾವತಾರ ಮಾಡಿದ ಅಂತ ನಾವು ಹೇಳ್ತೇವೆ. ಆ ವಾಮನಾವತಾರದ ಮೂಲಕ ಆತ ತ್ರಿವಿಕ್ರಮನಾಗಿ ಮೆರೆದಿದ್ದು, ಅಂದರೆ ಬಲಿಚಕ್ರವರ್ತಿಯ ಹತ್ತಿರ ತ್ರಿಪಾದ ಪರಿಮಿತವಾದ ಭೂಮಿಯನ್ನು ಯಾಚಿಸಿದ್ದು. ಬಂತು ಮತ್ತೆ ನೋಡಿ, 3 ಪಾದಗಳಷ್ಟು ಭೂಮಿಯನ್ನು ಕೇಳಿದ್ದು. ಅಂದರೆ ಆ ವಾಮನನ ರೂಪದಲ್ಲಿ ಇರುವವಳು ಅವಳೇ ಅನ್ನೋದು ಈ ಶ್ಲೋಕದ ತಾತ್ಪರ್ಯ. ಅದಾದ ಮೇಲೆ ಗಂಗೆಯಲ್ಲಿ ಇದ್ದು ತ್ರಿಪಥಗ, ಗಂಗೆ ಇನ್ನೊಂದು ಹೆಸರು ತ್ರಿಪಥಗ, ಅಂದರೆ ಗಂಗೆ 3 ದಾರಿಯಲ್ಲಿ ಹರಿದು ಬಂದವಳು ಅಂತ. ಯಾವ್ಯಾವುದಪ್ಪ ಅಂದರೆ ಸ್ವರ್ಗ, ಅದಾದಮೇಲೆ ಮರ್ತ್ಯ, ಇಲ್ಲಿಂದ ಹೋದದ್ದು ಪಾತಾಳಕ್ಕೆ. ಒಂದೊಂದು ದಾರಿ ಅಂತ. ಸ್ವರ್ಗದ ಹಾದಿ, ಮರ್ತ್ಯಲೋಕದ ಹಾದಿ, ಅದಾದಮೇಲೆ ಪಾತಾಳ. ಹಾಗಾಗಿ ಇಲ್ಲಿ ಮತ್ತೆ ಪುನಃ 3. ಈ ಎಲ್ಲ 3 ಗುಣಗಳನ್ನು ಹೊಂದಿದ್ದು ಎಲ್ಲ ಕಾರಣಗಳಿಂದ ದೇವಿ ತ್ರಿಗುಣ ಅಂತ ಅನಿಸಿದ್ದಾಳೆ. ದೇವಿ ಪುರಾಣ ಇದನ್ನು ಸಮರ್ಥನೆ ಮಾಡ್ತದೆ. ಪದೈಹಿ ತ್ರಿಭಿಹಿ ಬಲಿಹಿ ಬದ್ಧ. ಅಲ್ಲ, ನಿಮಗೆ ನಾನೇ ಸ್ವಂತದ್ದೇನೆ ಹೇಳಿಬಿಟ್ಟೆ ಅಂತ ಅನಿಸ್ಬೋದು ಅಂತ ಇದನ್ನು ನೇರ ಹೇಳ್ತಾ ಇದ್ದೇನೆ. ಪದೈಹಿ ತ್ರಿಭಿಹಿ ಬಲಿಹಿ ಬದ್ಧ. 3 ಪದಗಳಿಂದ ವಾಮನನ ರೂಪದಲ್ಲಿದ್ದು ಬಲಿಚಕ್ರವನ್ನು ಬಂಧಿಸಿದಳು. ಮತ್ತು ಸ್ವರ್ಗಾದಿ ತ್ರಿಪಥಾನ್ ಗತ. ಸ್ವರ್ಗ, ಮರ್ತ್ಯ, ಪಾತಾಳ ಎನ್ನುವಂಥ ಈ 3 ಲೋಕಗಳೇ 3 ಪಥಗಳು. ಇವುಗಳ ಮೂಲಕ ಹರಿದು ಹೋದವಳು. ಮತ್ತು ಉತ್ಪತ್ತಿ, ಸ್ಥಿತಿ, ನಾಶ, ಇವು 3. ಹೀಗೆ ಈ ಎಲ್ಲ 3 ಗುಣಗಳನ್ನು ಮಾಡುವವಳಾದ್ದರಿಂದ ಸತ್ವಾದ್ಯೈಹಿ ತ್ರಿಗುಣೈಹಿ. ಮತ್ತು ಸತ್ವ, ರಜಸ್ಸು, ತಮಸ್ಸು ಈ 3 ಗುಣಗಳಿಂದ ಕೂಡಿದವಳಾದ್ದರಿಂದಲೂ ಸಹ ಅವಳ ಹೆಸರು ತ್ರಿಗುಣ ಅಂತ ಆಗಿದೆ. ಇದಿಷ್ಟು ಈ ನಾಮದ ಅರ್ಥ. ಇನ್ನು ಚಂದ್ರಿಕಾ ವ್ಯಾಖ್ಯಾನ ನೋಡಬೇಕು ನಾವು. ಈ ಚಂದ್ರಿಕಾ ವ್ಯಾಖ್ಯಾನದಲ್ಲಿ ತ್ರಿಗುಣ ಅಂತ ನಾಮವನ್ನು ಒಪ್ಕೊಂಡಿಲ್ಲ ಅವರು. ಆ ತ್ರಿಗುಣ ಅನ್ನೋದನ್ನು ಕೈಬಿಟ್ಟು ಅದಕ್ಕೆ ಬದಲಾಗಿ ತ್ರಿಪುರಾಂಬ ಎನ್ನುವಂಥ ನಾಮವನ್ನು ಸ್ವೀಕಾರ ಮಾಡಿದ್ದಾರೆ ಅವರು. ಅಲ್ಲಿ ಅದಕ್ಕೊಂದು ವಿವರಣೆ ಕೊಡ್ತಾರೆ ಅವರು. ಸರ್ವಸಿದ್ಧಿಪ್ರದ ಚಕ್ರೇಶ್ವರಿ ತ್ರಿಪುರಾಂಬ. ಯಾಕೆ ನೀವು ತ್ರಿಪುರಾಂಬ ಅಂತ ಒಪ್ಕೊಳ್ತೀರಿ ಅಂದರೆ, ಶ್ರೀಚಕ್ರದಲ್ಲಿ ತ್ರಿಕೋಣ ಉಂಟಲ್ಲ, ಮೊನ್ನೆ ದಿವಸ ತೋರಿಸಿದ್ದೇನೆ, ಬಿಂದುವಿನ ಸುತ್ತಲೂ ಆವರಿಸಿಕೊಂಡಿರುವಂತಹ ಟ್ರಯಾಂಗಲ್. ಆ ಚಕ್ರದ ಹೆಸರು ಸರ್ವಸಿದ್ಧಿಪ್ರದ ಚಕ್ರ ಅಂತ. ಒಂದೊಂದು ಚಕ್ರಕ್ಕೂ ಬೇರೆ ಬೇರೆ ಹೆಸರುಗಳಿವೆ ಶ್ರೀಚಕ್ರದಲ್ಲಿ. ಅದು ಸರ್ವಸಿದ್ಧಿಪ್ರದ, ಅರ್ಥ ಆಗುತ್ತೆ ಅಂತ ಅಂದ್ಕೊಂಡೆ, ಎಲ್ಲ ಸಿದ್ಧಿಗಳನ್ನು ಸಹ ಕೊಡುವಂತಹದ್ದು. ಅಂತಹ ಆ ಸರ್ವಸಿದ್ಧಿಪ್ರದ ಚಕ್ರದ ಹೆಸರು ತ್ರಿಪುರಾಂಬ ಅಂತ ಇದ್ದದ್ರಿಂದ, ಆ ರೂಪದಲ್ಲಿ ಇರುವವಳಾದ್ದರಿಂದ ಜಗನ್ಮಾತೆ ಈ ನಾಮದಲ್ಲಿ ತ್ರಿಪುರಾಂಬ ಅಂತ ಕರೆಸಿಕೊಳ್ತಾಳೆ ಎನ್ನುವುದು ಅವರ ವಿವರಣೆ.
ಭಾಸ್ಕರ್ ರಾಯರು ಕೊಟ್ಟಂಥ ವಿವರಣೆ ಬಗ್ಗೆ ಅವರಿಗೆ ಅಷ್ಟು ಸಮಾಧಾನ ಇದ್ದಾಗಿಲ್ಲ. ಹಾಗಾಗಿ ಅವರು ಈ ವಿವರಣೆಯನ್ನು ಆಯ್ಕೆ ಮಾಡಿಕೊಂಡು ದೇವಿ ತ್ರಿಪುರಾಂಬ ಅಂತ ಹೇಳಿದ್ದಾರೆ. ಭಾಸ್ಕರ ರಾಯರು ತ್ರಿಗುಣಾಂಬ ಅಂತ ಹೇಳಿದರು. ಆ ತ್ರಿಗುಣಾಂಬ ಅನ್ನೋದ್ರಲ್ಲಿ ತ್ರಿಗುಣ ಅನ್ನೋದನ್ನು ಇದೇ ನಾಮದಲ್ಲಿ ನಾವು ನೋಡಿದ್ವಿ. ಮುಂದೆ ತ್ರಿಗುಣಾಂಬ ಅನ್ನುವಲ್ಲಿ ಬಿಡಿಸಿದರೆ ತ್ರಿಗುಣ ಅಂತ ಒಂದು, ಅಂಬ ಅಂತ ಇನ್ನೊಂದು. ಇವರು ತ್ರಿಪುರಾಂಬ ಅಂತ ಮೊನ್ನೆ ದಿವಸ ಬಿಡಿಸಿದ್ದು 2 ನಾಮಕ್ಕೋಸ್ಕರ ಒಂದನ್ನು ಮಾಡಿ ಏನು ಹೇಳಿದ್ರು ಅಂದರೆ ತ್ರಿಪುರಾಂಬ ಅಂತ ಒಂದು ನಾಮ ಮಾಡಿ ಆ ಸಂಖ್ಯೆಯನ್ನು ಸರಿಯಾಗಿ ತೂಗಿಸಿ ಕೊಟ್ಟರು. ಈಗ ಭಾಸ್ಕರ ರಾಯರ ಪ್ರಕಾರ ಅಂಬ ಎನ್ನುವಂಥದ್ದು 985ನೇ ನಾಮ. ಅಂಬಾ ಅಂದರೆ ತಾಯಿ ಅಂತ ಅರ್ಥ, ಮಾತಾ ಅಂತ ಅರ್ಥ. ಅಂಬಾ ಈದೃಶಸ್ಯ ತ್ರಿಗುಣಸ್ಯಾಪಿ ಮಾತಾ ಕಾರಣಭೂತ ಅಂತ. ಸತ್ವ, ರಜಸ್ಸು, ತಮಸ್ಸು ಈ 3 ಗುಣಗಳಿಗೂ ಸಹ ಅವಳು ಕಾರಣೀಭೂತಳಾದ್ದರಿಂದ ಗುಣಗಳಿಗೆ ತಾಯಿಯವಳು. ಆದ್ದರಿಂದಲೇ ಅವಳ ಹೆಸರು ಅಂಬಾ ಅಂತ ಆಗಿದೆ ಅಂತ ನೋಡಿ. ಸಾಂಖ್ಯರು ಏನು ಹೇಳಿದ್ರು? ಈ 3ರ ಸಮಷ್ಟಿ ರೂಪವೇ ಪ್ರಕೃತಿ ಅಂತ ಹೇಳಿದೆ, ತ್ರಿಗುಣ ಅಂತ ಹೇಳಿದರು ಹಿಂದಿನ ನಾಮದಲ್ಲಿ. ಆದರೆ ಆ ತ್ರಿಗುಣ ಅನ್ನೋದಕ್ಕೆ ಏನರ್ಥ ಅನ್ನೋದಕ್ಕೆ ಈ ಭಾಸ್ಕರ ರಾಯರು ತಮ್ಮ ವ್ಯಾಖ್ಯಾನ ತಿಳಿಸ್ತಾರೆ. ಅವಳು ತ್ರಿಗುಣ ಸ್ವರೂಪಳಲ್ಲ, ತ್ರಿಗುಣಗಳು ಆಕೆಯ ಮಕ್ಕಳು. ಈಕೆಯಿಂದ ತ್ರಿಗುಣಗಳು ಪ್ರಕಟವಾಗಿವೆ, ಅವುಗಳಿಗೆ ಆಧಾರವಾದವಳು. 3 ಗುಣಗಳಿಗೆ ತಾಯಿಯಾದ್ದರಿಂದಲೇ ಆಕೆಯ ಹೆಸರು ಅಂಬಾ ಅಂತ. ನನಗೆ ಕೆಲವು ಸಲ ಅನಿಸೋದು, ಅಂಬಾ ಅಂದರೆ ತಾಯಿ. ಈಕೆ ಅಂದರೆ ಈ ತಾಯಿ ತ್ರಿಗುಣಗಳಿಗೂ ಸಹ ತಾಯಿಯಾದವಳು ಅನ್ನೋದು ನಮ್ಮ ಸಾಮಾನ್ಯ ಹಸುಗಳಿಗೂ ಗೊತ್ತು. ಅವು ಸಹ ಅಂಬಾ ಅಂತಲೇ ಕೂಗ್ತವೆ ಅಲ್ವಾ? ನಾವು ನಮ್ಮ ತಾಯಿಯನ್ನು ಯಾರೋ ಹೇಳ್ತಾರೆ ಅಂತ ಮಮ್ಮಿ ಅಂತ ಕರೆದು, ಈಜಿಪ್ಟ್ ದೇಶದಲ್ಲಿ ಮಾಡ್ತಾರಲ್ಲ, ಜೀವಂತ ತಾಯಿಗೆ ಆ ಪದವಿಯನ್ನು ನಾವು ಕೊಟ್ಟಿದ್ದೇವೆ. ಎಂಥ ಸುಸಂಸ್ಕೃತರು ನಾವು ಅಲ್ವಾ? ಆ ಹಸು ಅಂಬಾ ಅಂತ ಕರೆಯುತ್ತೆ, ನಾವು ಮಮ್ಮಿ ಅಂತ ಕರಿತೀವಿ. ದುರವಸ್ಥೆ ಅಲ್ವಾ? ಫ್ಯಾಷನ್ನಿನ ಆಧಿಕ್ಯ ಅಂತ ಹೇಳಬೇಕು, ಶಿಕ್ಷಣದ ದುರವಸ್ಥೆ ಅಂತ ಹೇಳಬೇಕು, ಅಥವಾ ಅಕ್ಕಪಕ್ಕದವರು ಹೇಳ್ತಾರೆ ಅದೇ ಚಂದ ಅಂತ ನಾವು ಹೇಳುತ್ತೇವೋ ಗೊತ್ತಿಲ್ಲ. ಒಟ್ಟಾರೆ ಒಂದಿಷ್ಟು ಅರ್ಥರಹಿತವಾಗಿ ಇದ್ರೂ ಅಪಾರ್ಥದಲ್ಲೇ ಮುಕ್ತಾಯ ಆಗುವ ಹೊಲಸು ಅರ್ಥಗಳನ್ನೇ ರಾಚಿಸುವುದನ್ನು ಹೇಳುವುದೇ ಇತ್ತೀಚಿನ ಸಂತತಿಯ ಒಂದು ಸ್ಟೈಲ್ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಹಸುವನ್ನು ನೋಡಿ ಆದರೂ ನಾವು ಕಲಿಬೇಕು, ಅದಕ್ಕಾದರೂ ಅದನ್ನು ಕ್ಷೇಮವಾಗಿ ನಾವು ಇರಿಸಿಕೊಳ್ಳಬೇಕು. ಅಂಬಾ ಅಂತ ಕರೆಯುವಂಥ ಹಸುವನ್ನು. ಅಷ್ಟು ಹಿನ್ನೆಲೆಯಲ್ಲಿ ಆಕೆ ತ್ರಿಗುಣಗಳಿಗೆ ತಾಯಿಯಾದ್ದರಿಂದ ಅಂಬಾ ಅಂತ. ತಂತ್ರರಾಜದಲ್ಲಿ ಈಕೆಯನ್ನು ಮಂತ್ರಜೀವ ಅಂತ ಕರೆದಿದ್ದಾರೆ. ಅಂಬಾ ಅನ್ನುವಂಥ ಜಗನ್ಮಾತೆಯನ್ನು ಮಂತ್ರಜೀವ ಅಂತ. ಮತ್ತು ಅಲ್ಲಿ ಆಕೆಯನ್ನು ಕುರಿತು ಹೇಳ್ತಾರೆ, ತೇಜಸಾಂ ಶಕ್ತಿಮೂರ್ತೀನಾಂ ಪ್ರಪಂಚಸ್ಯಾಪಿ ಕಾರಣಂ ಗುಣತ್ರಯಮಮೀಶಾಂಚ ಯತ್ ಕಾರಣಮುದಾಹೃತಂ ತತ್ಸ್ವರೂಪಾನುಸಂಧಾನ ಸಿದ್ಧಿ ಸವ್ಯಕ್ತ್ವಂ ಈರಿತಂ ತನ್ಮಂತ್ರ ವೀರ್ಯ ಮುದ್ದಿಷ್ಟಂ ಮಂತ್ರಾಣಾಂ ಜೀವ ಈರಿತಃ. ಇದು ಆ ತಂತ್ರ ರಾಜದಲ್ಲಿ ಬರುವಂತಹ ಒಂದು ಶ್ಲೋಕ. ಅಲ್ಲಿ ಹೇಳ್ತಾರೆ, ಇದರ ಅರ್ಥ ಹೀಗಿದೆ: ಶಕ್ತಿಮೂರ್ತಿಗಳಾದ ತ್ರಿಮೂರ್ತಿಗಳು, ಶಕ್ತಿಮೂರ್ತಿಗಳಾದ ತ್ರಿಮೂರ್ತಿಗಳು ಅಂದರೆ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ. ಈ ತ್ರಿಮೂರ್ತಿಗಳಿಗೆ ಅವಳು ಶಕ್ತಿಯನ್ನು ನೀಡುವವಳು. ಬ್ರಹ್ಮನಿಗೆ ಶಾರದೆಯ ರೂಪದ ಶಕ್ತಿಯನ್ನು ನೀಡಿದವಳು,
ವಿಷ್ಣುವಿಗೆ ಲಕ್ಷ್ಮಿಯ ರೂಪದಿಂದ ಶಕ್ತಿಯನ್ನು ಕೊಟ್ಟವಳು, ರುದ್ರನಿಗೆ ಕಾಳಿ ಎನ್ನುವಂತಹ ರೂಪದಿಂದ ಶಕ್ತಿಯನ್ನು ನೀಡಿದವಳು. ಹಾಗಾಗಿ ಈ ತ್ರಿಮೂರ್ತಿಗಳು ಎನ್ನುವಂತಹ ಯಾವ ದೇವತೆಗಳಿದ್ದಾರೆ ಅವರಿಗೂ ಸಹ ತನ್ನ ಶಕ್ತಿಯ ಕಿಂಚಿತ್ ಅಂಶವನ್ನು ನೀಡಿ ಅವರನ್ನು ಸಶಕ್ತರನ್ನಾಗಿಸಿದವಳು ಜಗನ್ಮಾತೆ. ಆದ್ದರಿಂದ ಶಕ್ತಿಮೂರ್ತಿಗಳಿಗೂ ಸಹ ಅವಳು ಒಂದರ್ಥದಲ್ಲಿ ತಾಯಿ. ಪ್ರಪಂಚ ನಿರ್ಮಾಣಕ್ಕೂ ಮತ್ತು ಗುಣತ್ರಯಗಳೇ ಕಾರಣ. ಈ ಪ್ರಪಂಚ ನಿರ್ಮಾಣಕ್ಕೆ ಈಗ ತಾನೇ ನಾನು ಹೇಳಿದೆ, ಪ್ರಪಂಚ ನಡೆಯೋದೇ ಈ ಗುಣತ್ರಯಗಳ ಹಿನ್ನೆಲೆಯಲ್ಲಿ. ಈ ಗುಣಗಳಿಗೂ ಸಹ ಅವಳು ಕಾರಣಗಳಾಗಿದ್ದಾಳೆ. ಈ ಗುಣಗಳಿಗೂ ಯಾವಳು ಕಾರಣ ರೂಪದಲ್ಲಿ ಇದ್ದಾಳೋ ಅವಳ ಸ್ವರೂಪ ಮತ್ತು ಆ ಸ್ವರೂಪದ ಅನುಸಂಧಾನ ಅತ್ಯಂತ ಶ್ರೇಯಸ್ಕರವಾದದ್ದು. ಏನು ಹೇಳ್ದಂಗಾಯಿತು, ಜಗನ್ಮೂಲವಾದಂತಹ ಆಕೆಯನ್ನು ಮತ್ತೆ ಮತ್ತೆ ಚೈತನ್ಯ ರೂಪದಲ್ಲಿ ಅನುಸಂಧಾನ ಮಾಡುವವನಿಗೆ ಶ್ರೇಯಸ್ಸನ್ನು ಉಂಟು ಮಾಡ್ತದೆ. ಅಂತಹ ದೇವಿಯನ್ನು ಮಂತ್ರಶಕ್ತಿ ಅಂತ ನಮ್ಮಲ್ಲಿ ಕರೆದಿದ್ದಾರೆ. ಮಂತ್ರ ಅಂದರೆ ಏನು ಅಂತ ಗೊತ್ತಾಯ್ತಲ್ಲ ಈಗ. ಮಂತ್ರದ ಹಿಂದಿರುವಂತಹ ಜಗನ್ಮೂಲವಾದಂತಹ ವಿಚಾರವನ್ನೇ ಹೇಳೋದು. ಕೆಲವು ಮಂತ್ರಗಳು ಬೇರೆ ಬೇರೆ ಅರ್ಥವನ್ನು ಸಹ ಹೇಳ್ತವೆ. ಹೀಗೆ ಅಂತಹ ದೇವಿ ಮಂತ್ರಶಕ್ತಿ ಅಥವಾ ಮಂತ್ರ ಜೀವ ಅಂತನೂ ಸಹ ಕರೆಸಿಕೊಂಡಿದ್ದಾಳೆ. ಇದು ಎರಡನೆಯ ಅರ್ಥ. ಮತ್ತು ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಏನು ಅಂದರೆ ಅವಿಶೇಷಾತ್ ಸಕಲ ಜಗದಂಬಾವಾ. ಅಂಬ ಅಂದರೆ ನೀವು ಗುಣಗಳಿಗೆ ತಾಯಿಯಾದವಳು ಅಂತ ಹೇಳಿದ್ರಲ್ಲ. ಹೀಗೆ ಹೇಳಿದಾಗ ಜಗನ್ಮಾತೆಗೆ ಎಲ್ಲೋ ಒಂದು ಕಡೆಗೆ ನೀವು ಪರಿಚ್ಛಿನ್ನತ್ವವನ್ನು ತಂದು ಕೊಟ್ಟಂತೆ ಆಗಲಿಲ್ವ? ಅಂದರೆ ವ್ಯಾಪಕಳಾದ ಅವಳನ್ನು ಇಷ್ಟಕ್ಕೆ ಮಾತ್ರ ತಾಯಿ ಅಂತ ಹೇಳಿದರೆ ಆಕೆಯ ವ್ಯಾಪಕತೆಗೆ, ವಿಭುತ್ವಕ್ಕೆ ನೀವು ಅಪಚಾರ ಮಾಡಿದಂತೆ ಆಯಿತು. ಅದಕ್ಕೋಸ್ಕರ ಅವಳು ಗುಣಗಳಿಗೆ ಮಾತ್ರ ಅಂಬಾ ಅಲ್ಲ, ಸಕಲ ಜಗತ್ತಿಗೂ ಸಕಲ ಜೀವ ಜಾತಕ್ಕೂ ಸಕಲ ಪ್ರಾಣಿ ಪ್ರಪಂಚಕ್ಕೂ ಜಡ ಚೇತನಕ್ಕೂ ಅವಳು ಅಂಬಾ. ಆದ್ದರಿಂದಲೇ ಅವಳ ಹೆಸರು ಅಂಬಾ ಅಂತ ಆಗಿದೆ ಎನ್ನುವಂಥದ್ದು ಈ ವಿವರಣೆಯ ಅರ್ಥ. ಇಲ್ಲಿಗೆ ಈ ಅಂಬಾ ಎನ್ನುವಂಥ ನಾಮದ ಅರ್ಥ ಆಯಿತು. ಇಷ್ಟಾದ ಮೇಲೆ ಮತ್ತೆ ಮುಂದಿನ ನಾಮ 286ನೆಯ ನಾಮ ತ್ರಿಕೋಣಗಾ ಅಂತ. ತ್ರಿಕೋಣ ಹೇಳಬೇಕಾದಿಲ್ಲ, ತೋರಿಸಿದ್ದೇನೆ ಮೊನ್ನೆ ಸಹ. ಆ ತ್ರಿಕೋಣದ ಮಧ್ಯದಲ್ಲಿ ಗಚ್ಚತೀತಿ ಗ, ಮಧ್ಯದಲ್ಲಿ ಬಿಂದು ರೂಪದಿಂದ ಇರುವವಳಾದ್ದರಿಂದ ಅವಳ ಹೆಸರು ತ್ರಿಕೋಣಗ ಅಂತ. ಬರೇ ಕೋಣಗ ಅಂತ ಹೇಳಬೇಡಿ, ತ್ರಿಕೋಣಗ ಅಂತ ಹೇಳಬೇಕು. ಯಾಕೆಂದರೆ ಕೇಳುವವರಿಗೆ ಅಪಾರ್ಥ ಆಗಿಬಿಡ್ತದೆ. ಅಷ್ಟಕ್ಕೋಸ್ಕರ ತ್ರಿಕೋಣಂ ಯೋನಿಚಕ್ರಂ. ಮೊನ್ನೆನೂ ನಾನು ಹೇಳಿದ್ದೆ ನಿನ್ನೆ ಇದನ್ನು. ತ್ರಿಕೋಣದ ಇನ್ನೊಂದು ಹೆಸರು ಯೋನಿಚಕ್ರ ಅಂತ. ಆ ಯೋನಿಚಕ್ರದ ಮಧ್ಯದಲ್ಲಿ ಇರುವವಳು, ಆದ್ದರಿಂದ ಅವಳು ತ್ರಿಕೋಣಗ ಅಂತ. ಶ್ರೀಚಕ್ರದ ಮಧ್ಯದಲ್ಲಿ ಬಿಂದು ರೂಪದಿಂದ ಇರುವವಳು ಎನ್ನುವಂತಹದ್ದು ಒಟ್ಟರ್ಥ. ಈ ನಾಮದ ಅರ್ಥ ಇಷ್ಟಕ್ಕೆ ಮೊನ್ನೆನೇ ಇದರದ್ದೆಲ್ಲ ವಿವರಣೆ ನಾನು ಕೊಟ್ಟಿದ್ದೇನೆ. ಆಲ್ಮೋಸ್ಟ್ ರೇಖೆಗಳಿಗೂ ಹೇಳಿದ್ದೇನೆ, ಮತ್ತು ಆ ಕೊನೆಯ ಎಡ್ಜ್ಗಳಿಗೂ ಸಹ ವಿಚಾರವನ್ನು ಹೇಳಿದ್ದೇನೆ. ಅಷ್ಟಾದ ಮೇಲೆ ಮತ್ತೆ ವಿಶೇಷವಾಗಿ ತ್ರಿಕೋಣದ ಬಗ್ಗೆ ಹೇಳುವಂಥದ್ದಿಲ್ಲ. ಮತ್ತು ಲಾಗಾಯಿತು ಅದ್ರ ಬಗ್ಗೆ ಹೇಳ್ತಾನೇ ಬಂದಿದ್ದೇನೆ ಹೀಗಂತ ನಾನು. ಮುಂದಿನ ನಾಮ ಅನಘ ಅಂತ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಹೆಸರನ್ನು ಇಡ್ತಾರೆ ಅನಘ ಅಂತ. ಅದಕ್ಕೆ ಅರ್ಥ ಏನು ಅಂದರೆ ಪಾಪರಹಿತಳು, ದುಃಖರಹಿತಳು ಅಂತ. ಅವಳಲ್ಲಿ ದುಃಖವೂ ಇಲ್ಲ, ಅವಳಿಗೆ ಪಾಪವೂ ಇಲ್ಲ. ಆದ್ದರಿಂದ ಅವಳ ಹೆಸರು ಅನಘ ಅಂತ. ಭಾಸ್ಕರ್ ರಾಯರು ಹೇಳ್ತಾರೆ, ಅಂಹೋ ದುಃಖ ವ್ಯಸನಾನಿ ಅಘಾನಿ ನಸಂತಿ ಯಸ್ಯಾಂ ಸಾ ಅನಘ ಅಂತ ಅದರ ವಿವರಣೆ. ಅನಘ ಅನ್ನುವಲ್ಲಿ ಅಕಾರ ಉಂಟಲ್ಲ, ಅದಕ್ಕೆ ವಿವರಣೆ ಕೊಡ್ತಾರೆ. ಅಂಹೋ ದುಃಖ ವ್ಯಸನಾನಿ. ಅಂಹೋ ಅನ್ನೋದಕ್ಕೆ ಅರ್ಥ ದುಃಖ, ವ್ಯಸನ ಮತ್ತು ಪಾಪ
ಈ ಎಲ್ಲ ಅರ್ಥಗಳಿವೆ. ಅವು ಯಾವುದೂ ಇಲ್ಲದೇ ಇದ್ದದ್ರಿಂದ ಅವಳು ಅನಘ ಅಂತ. ಭಾಸ್ಕರಾಯರು ಇದೇ ಅರ್ಥವನ್ನು ಚಂದ್ರಿಕಾ ವ್ಯಾಖ್ಯಾನಕಾರರು ಇದೇ ಅರ್ಥ ಹೇಳಿದ್ದಾರೆ. ವಿವರಣೆಗೆ ಬಳಸುವ ಶಬ್ದಗಳು ಬೇರೆ ಅಷ್ಟೇ. ಅವ್ರು ಹೇಳ್ತಾರೆ, ಇನ್ನು ನಮಗೆಲ್ಲ ಸುಲಭವಾಗಿ ಅರ್ಥವಾಗಿ, ನಾಸ್ತಿ ಅಘಂ ಪಾಪಂ ದುಃಖಂ ವಾ ಯಸ್ಯಾಹ ಸಾ ಅನಘ. ಯಾವಳಲ್ಲಿ ಈ ಪಾಪ ಮತ್ತು ದುಃಖ ಎರಡೂ ಇಲ್ವೋ ಅವಳು ಅನಘ. ದುಃಖ ಯಾಕಿಲ್ಲ ಅಂತಂದರೆ, ನಾನು ನಿನ್ನೆ ದಿವಸ ಹೇಳಿದ್ದೇನೆ, ಅಜ್ಞಾನದಿಂದಾಗಿಯೇ ಮತ್ತು ಪುನಃ ಕಾಮನೆಗಳ ಈಡೇರಿಕೆಗೆ ಕರ್ಮ. ಈ ಜ್ಞಾನ ಮುದ್ರೆಯನ್ನು ಹೇಳುವಾಗ ಹೇಳಿದ್ದೇನೆ. ಎಲ್ಲಿ ಕರ್ಮ ಮಾಡ್ತೇವೋ ಆ ಕರ್ಮದ ಫಲವಾದಂಥ ಸುಖವೋ ದುಃಖವೋ ಇದ್ದೇ ಇರ್ತದೆ. ಅವಳಿಗೆ ಅಜ್ಞಾನವೇ ಇಲ್ಲದ್ದರಿಂದ ಅವಳಿಗೆ ಕಾಮನೆಗಳು ಇಲ್ಲ. ಕಾಮನೆಗಳು ಇಲ್ಲದ್ರಿಂದ ಕರ್ಮ ಇಲ್ಲ. ಕರ್ಮಗಳಲ್ಲಿ ಸುಖವೂ ಇಲ್ಲ ದುಃಖವೂ ಇಲ್ಲ. ಇದ್ರೂ ಸಹ ಅವಳು ಆಪ್ತ ಕಾಮಳು. ಆದ್ದರಿಂದ ಮತ್ತೆ ಅವಳಿಗೆ ದುಃಖದ ಪ್ರಶ್ನೆ ಇಲ್ಲ. ಇದು ಒಂದು. ಇನ್ನು ಪಾಪ ಎನ್ನುವಂಥದ್ದು ಅಜ್ಞರು ಮಾಡುವ ಕೆಲಸ, ಗೊತ್ತಿಲ್ಲೇ ಇರುವವರು. ಮತ್ತು ಗೊತ್ತಿದ್ದೂ ಸಹ ಅದನ್ನು ಮೀರುವ ಅಹಂಕಾರ ಹೆಚ್ಚಾದಾಗ ಪಾಪವನ್ನು ಮಾಡ್ತಾರೆ ಮನುಷ್ಯ. ಅಯ್ಯೋ ಏನಂತೆ ಪವರ್ ಉಂಟೆಲ್ಲ ದಕ್ಷಿಕೊಳ್ತೇನೆ ಹೀಗೆ ಅಂತ ಅಲ್ವಾ. ಅದೇ ಜಗನ್ಮಾತೆಯ ಸ್ವಭಾವ ಅದಲ್ಲ. ಅವಳು ಸ್ವಯಂ ಚೈತನ್ಯ ರೂಪದಿಂದ ಶುದ್ಧಳು. ಹಾಗಾಗಿ ಯಾವ ಪಾಪವನ್ನೂ ಸಹ ಅವಳು ಮಾಡುವುದಿಲ್ಲ. ಇದನ್ನು ಕೇಳಿ ಆದ ನಿಮ್ಮೊಂದು ಸಂಶಯ ಬರ್ತದೆ. ಈಗಲ್ಲ, ಮೆಟ್ಲಿಳಿದು ಹೋಗಬೇಕಿದ್ರೆ ಅಲ್ಲ, ಎಷ್ಟೆಲ್ಲ ಜನ ರಾಕ್ಷಸರನ್ನು ಸಾಯಿಸಲಿಲ್ಲ, ಪಾಪ ಬರೋದಿಲ್ಲ ಅವಳಿಗೆ? ಇದೊಂದು ಪ್ರಶ್ನೆ. ನಾನು ಬಹಳ ಹಿಂದೆ ಒಂದು ಮಾತನ್ನು ಹೇಳಿದ್ದೆ ನೋಡಿ. ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಹಸುಗಳ ದೊಡ್ಡಿ ಇರುತ್ತದೆ. ಹುಲಿ ಆ ಹಸುಗಳ ಮೇಲೆ ಅಟ್ಯಾಕ್ ಮಾಡಿದರೆ ಆ ಹುಲಿಯನ್ನು ಸಾಯಿಸಬೇಕೋ ಬೇಡವೋ? ಅಲ್ಲ, ನಮ್ಮಲ್ಲಿ ಹುಲಿ ಪಕ್ಷ ವಹಿಸೋರು ಇದ್ದಾರೆ ಬಹಳಷ್ಟು ಜನ. ಏನು ಅಂತಂದರೆ, ಅದಕ್ಕೆ ಅದು ಆಹಾರನಪ್ಪ. ಯಾವುದು? ಹಸು ತಿಂದರೆ ನಿಮ್ಮದು ಏನ್ರಿ ಹೋಯಿತು? ಅದು ಆಹಾರ ಅನ್ನೋದ್ರ ಬಗ್ಗೆ ನಮ್ಮದು ಆಕ್ಷೇಪ ಇಲ್ಲ. ಆದರೆ ಹುಲಿಗೆ ಹಸುವೇ ಆಹಾರ ಆಗಬೇಕು ಅನ್ನೋದಿಲ್ಲ. ಒಟ್ಟಾರೆ ಮಾಂಸಾಹಾರಿ ಅಂತ ಆದಮೇಲೆ ಹಸುವಿನ ಮಾಂಸ ಯಾಕೆ ಬೇಕು? ಈಗ ಕೆಲವು ಜನ ಹೇಳ್ತಾರಲ್ಲ, ನಮಗೆ ಯಾವ ತಿಂದರೂ ಅದನ್ನು ತಿಂದಂಗೆ ಆಗೋದಿಲ್ಲ ಅಂತ ಅಲ್ವಾ. ಮಾಂಸ ತಿನ್ನೋರಿಗೆ ಎಲ್ಲರದ್ದು ದೇಹದ ಹಣೆ ಬರುವ ಒಂದೇ ಅಲ್ವನ್ರಿ. ಹಾಗಾಗಿ ಹಸುವಿನ ಮಾಂಸವೇ ಆಗಬೇಕು, ಹಸುವೇ ಅದಕ್ಕೆ ಆಹಾರ ಆಗಬೇಕು ಅಂತ ಹೇಳುವಂಥದ್ದು ನೀವು ಪ್ರಾಣಿ ನೆಲೆಯಲ್ಲಿ ನಿಂತು. ಅದರ ಪ್ರಶ್ನೆ ಇಷ್ಟೇ, ಆ ಹುಲಿಯನ್ನು ಸಾಯಿಸಿದವನಿಗೆ ಪಾಪ ಬರೋದಿಲ್ಲ ಅಂದರೆ ಶಾಸ್ತ್ರದಲ್ಲಿ ಒಂದು ಮಾತುಂಟು, ಇಲ್ಲ ಅಂತ. ಯಾಕೆಂದರೆ ಅದಕ್ಕೆ ಆಹಾರ ಇರ್ಬೋದು, ಆದರೆ ಹುಲಿ ಬದುಕಿದ್ರಿಂದ ಯಾರಿಗೂ ಉಪಕಾರ ಆಗೋದಿಲ್ಲ. ಸರ್ಕಸ್ನವರಿಗೆ ಆಗ್ಬೋದು, ಪ್ರಾಣಿದಯಾ ಸಂಘದವರಿಗೆ ಆಗ್ಬೋದು ಅಲ್ವಾ. ಆದರೆ ಒಂದು ಹಸು ಬದುಕಿದರೆ ಅದರ ದೇಹದಿಂದ ದೊರೆಯುವಂಥ ಪ್ರತಿಯೊಂದು ವಸ್ತುವು ಸಹ ಕೃಷಿಕನಿಂದ ಹಿಡಿದು ಯಾಜ್ಞಿಕ ಪ್ರಕ್ರಿಯೆ ತುದಿವರೆಗೂ ಸಹ ಲೋಕೋಪಕಾರ ಆಗ್ತದೆ. ಒಪ್ಕೊಳ್ತೀರಾ ಇಲ್ವಾ? ಆದ್ದರಿಂದ ಅದಕ್ಕೆ ಆಹಾರ ಇರ್ಬೋದು, ಆದರೆ ಆಹಾರ ಇದೇ ಆಗಬೇಕು ಅಂತ ಇಲ್ಲ. ಹಾಗಾಗಿ ಒಂದು ಹಸು ಬದುಕಿದರೆ ಇಷ್ಟು ಲೋಕೋಪಕಾರವಾಗ್ತದೆ. ಆ ಲೋಕೋಪಕಾರವನ್ನು ಮಾಡುವಂತಹ ಹುಲಿ ಅದನ್ನು ತಿಂದಾಗ ಇಂಡೈರೆಕ್ಟಾಗಿ ಅದು ಲೋಕೋಪಕಾರಕ್ಕೆ ಮಾರಕವಾಗಿ ನಿಂತಂತಾಯಿತು. ಯಾವುದು? ವ್ಯಾಘ್ರ. ಆದ್ದರಿಂದ ಅದು ಪಾಪ ಅಲ್ಲ. ಅದಕ್ಕೋಸ್ಕರಲೇ 10 ಹಸುಗಳನ್ನು ಸಾಯಿಸುವ ಒಂದು ಹುಲಿಯನ್ನು ಸಾಯಿಸಿದರೆ ದೋಷ ಅಲ್ಲ. ಹಾಗೆಯೇ ಇಂಥ ದುಷ್ಟರು ಬದುಕಿದರೆ ಅವರು 10 ಜನ ತಲೆ ತೆಗಿತಾರಲ್ಲ, ಅದಕ್ಕೋಸ್ಕರಲೇ ಅವರಿಗೆ ಶಿಕ್ಷೆ ಅನ್ನೋದು ಮರಣದೊಂದಿಗೆ ಆಗಬೇಕು. ಹಾಗೆ ಶಿಕ್ಷೆ ಕೊಟ್ಟವನಿಗೆ ಪಾಪ ಇಲ್ಲ. ಹಾಗಿಲ್ಲದೇ ಇದ್ದರೆ ನೋಡಿ, ದೇಶ ಕಾಯುವ ಸೈನಿಕ ಇರ್ತಾನೆ, ಗಡಿಯಲ್ಲಿ ಬರ್ತಾರೆ. ನಮಗೇನು ಹೊಸ್ತಲ್ಲ ಇದು.
ನಮ್ಮ ದೇಶದ ಸೈನ್ಯಕ್ಕೆ ಸದಾ ಶಕ್ತಿ ತುಂಬುತ್ತಾ ಇರುವವರೇ ಅವರು. ಎಚ್ಚರಾಗಿರಿ 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 ಅಂತ. ಎಷ್ಟೋ ದೇಶದ ಸೈನ್ಯ ವ್ಯವಸ್ಥೆಗೆ ತುಕ್ಕು ಹಿಡಿದೋಗಿದೆ. ಯಾಕೆಂದರೆ ಅವ್ರಿಗೆ ಈ ಥರ ಈ ಟೆರರಿಸ್ಟ್ಗಳ ಹಾವಳಿ ಇಲ್ಲದೇ ಇದ್ದಿದ್ದರಿಂದ ಅಲ್ಲಿ ಸೈನ್ಯ ವ್ಯವಸ್ಥೆ ಜಾಗೃತವಾಗಿರಬೇಕಾದ್ದಿಲ್ಲ. ಹಾಗಾಗಿ ಇದ್ದಾರೆ ಬಫುಗಳ ತರಹ. ಹಾಗಾಗಿ ನಮ್ಮ ಗಡಿ ತಂಟೆಗೆ ಬಂದು ಅವ್ರು ಒಬ್ಬರನ್ನು ತೆಗೆದ್ರೆ 4 ಜನ ಇವರು ತೆಗೆದ ಸುಮ್ಮನೆ ಹೋದದ್ದಲ್ವ ಬೇರೆ ದೇಶದವರು, ಪಕ್ಕದ ದೇಶದವರು. ನಾವು ಹೆಸರು ಹೇಳಬೇಕಾದ್ದಿಲ್ಲ ಅಲ್ವಾ. ಇವ್ರು ನೋಡಿ ಅರ್ಧ ಹೆದರು ಹೋದರು ಹೀಗೆ ಅಂತ. ಆದ್ದರಿಂದ ಪ್ರಶ್ನೆ ಇಷ್ಟೇ ನಂದೀಗ. ಈಗ ಆ ಕಡೆಯಿಂದ ಬರೋ ಶತ್ರು ಅವನು ಸಹ ಹ್ಯೂಮನ್ ಬೀಯಿಂಗ್ ತಾನೆ. ಆಗ ನಮ್ಮ ಸೈನಿಕರು ಅವನು ನೋಡಿ ಅಯ್ಯೋ ಪಾಪ ನಮ್ಮ ಹಾಗೇನೆ ಅಂತ ಅಂದ್ಕೊಂಡು ಆ ಟೆರರಿಸ್ಟನ್ನು ಅಥವಾ ಆ ಕಡೆ ಸೈನಿಕರನ್ನು ಬಿಡಬೇಕೋ ಸಾಯಿಸಬೇಕೋ ನೀವು ತೀರ್ಮಾನ ಮಾಡಿ. ಈಗ ಏನು ಅವರ ಪಕ್ಷ ವಹಿಸಿ ಮಾತನಾಡೋಕ್ಕೂ ಆಗೋಲ್ಲ, ನಮ್ಮನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಅಂತ ಅನ್ಸತ್ತಾ? ಇಲ್ಲ, ಸಾಯಿಸ್ಬೇಕು. ಪ್ರಶ್ನೆ ಅಷ್ಟೇ, ಸಾಯಿಸಿದಾಗ ಕೊಂದು ಪಾಪ ಅಲ್ವ ನಮ್ಮ ಸೈನಿಕರಿಗೆ? ಕರ್ತವ್ಯ, ಇದು ಘೋಷಿತ ಕರ್ತವ್ಯ. ಜಗನ್ಮಾತೆಗೆ ಲೋಕ ಶಿಕ್ಷಣ, ಲೋಕ ರಕ್ಷಣೆ ಅಘೋಷಿತವಾದ ಕರ್ತವ್ಯ. ಘೋಷಿತವಾದ ಕರ್ತವ್ಯದಲ್ಲಿಯೇ ಪಾಪ ಇಲ್ಲ ಅಂತ ಆದರೆ ಅಘೋಷಿತವಾದ ಕರ್ತವ್ಯ ನಿಷ್ಠೆಯಲ್ಲಿ ಪಾಪ ಇಲ್ಲವೇ ಇಲ್ಲ. ನಮ್ಮ ಪ್ರಾಚೀನರು ಒಂದು ಮಾತು ಹೇಳ್ತಾರೆ ದೇಶವನ್ನು ಕಾಯುವ ಸೈನಿಕರ ಬಗ್ಗೆ. ಅವನನ್ನು ಯಾರ ಜೊತೆಗೆ ಹೋಲಿಸ್ತಾರೆ ಗೊತ್ತಾ? ದ್ವಾವಿಮೌ ಪುರುಷೌ ಲೋಕೆ ಸೂರ್ಯಮಂಡಲ ಭೇದಿನವು. ಇವರಿಬ್ಬರು ತಮ್ಮ ದೇಹತ್ಯಾಗ ಮಾಡಿದಾಗ ಸೂರ್ಯಮಂಡಲವನ್ನು ಭೇದಿಸಿಕೊಂಡು ಪರಬ್ರಹ್ಮದಲ್ಲಿ ಲೀನನಾಗ್ತಾರೆ ಅಂತ. ಯಾರ್ಯಾರು? ಪರಿವ್ರಾಟ್, ಸರ್ವಸಂಗ ಪರಿತ್ಯಾಗಿಯಾಗಿ ಆತ್ಮಚಿಂತನೆಯನ್ನು ಮಾಡುವಂಥ ಒಬ್ಬ ಸನ್ಯಾಸಿ ಪರಿವ್ರಾಟ್. ಯೋಗಯುಕ್ತಶ್ಚ ಅಂದರೆ ಯೋಗದಲ್ಲಿ ನಿಂತು, ನಿನ್ನೆ ಹೇಳಿದ್ನಲ್ಲ ಸೋಹಂ ಸೋಹಂ ಅಂತ, ಹಾಗೆ ಹೇಳ್ತಾ ದೇಹವನ್ನು ಬಿಟ್ಟಂಥವನು ಅವನು ಪರಂಬ್ರಹ್ಮಾದಿಗಚ್ಚತಿ. ಇವನೊಬ್ಬ. ಇವನಿಗೆ ಜೊತೆಯಲ್ಲಿ ಇವನ ಹಾಗೇನೆ ಆ ಸ್ಥಾನವನ್ನು ಸೇರೋನೊಬ್ಬ ಇದ್ದರೆ ರಣೇಚ ಅಭಿಮುಖೋ ಹತಃ. ಶತ್ರುವಿಗೆ ವಿರುದ್ಧವಾಗಿ ಹೋರಾಡ್ತಾ ಶತ್ರುವಿನಿಗೆ ಅಭಿಮುಖನಾಗಿ ಯುದ್ಧ ಮಾಡ್ತಾ ಮಾಡ್ತಾ ರಣದಲ್ಲಿ ಯಾವನು ದೇಹವನ್ನು ಬಿಡ್ತಾನೋ ಅವನು ಸಹ ಸೂರ್ಯಮಂಡಲವನ್ನು ಭೇದಿಸಿಕೊಂಡು ಹೋಗ್ತಾನೆ ಅಂತ. ಪಾಪ ಬರ್ತದೆ ಅಂತ ಹೇಳ್ತೀರಾ? ಹಾಗಾಗಿ ಆ ದೇಶ ರಕ್ಷಣೆ ಮಾಡುವಂಥವನಿಗೆ ಇದು ನಮ್ಮ ದೇಶದ ಸೈನ್ಯ ವ್ಯವಸ್ಥೆ ಹುಟ್ಟೋಕ್ಕಿಂತ ಮೊದಲೇ ಬಂದಿದ್ದು ಈ ವ್ಯವಸ್ಥೆ. ದ್ವಾವಿಮೌ ಪುರುಷೌ ಲೋಕೆ ಸೂರ್ಯಮಂಡಲ ಭೇದಿನವು ಪರಿವ್ರಾಟ್ ಯೋಗಯುಕ್ತಶ್ಚ ರಣೇ ಚಾಭಿಮುಖೋ ಹತಃ. ಎಂಥ ಮಾತು. ಹಾಗಾಗಿ ನೀವು 10 ಜನರು ತೆಗೀರಿ, 100 ಜನರು ತೆಗೀರಿ ದೇಶಕ್ಕಾಗಿ, ಅವನಿಗೆ ಪಾಪ ಇಲ್ಲ. ಯಾಕೆಂದರೆ ದುಷ್ಟರು ದುಷ್ಟರು ಅಷ್ಟೇ. ಆದ್ದರಿಂದ ದುಷ್ಟ ಶಿಕ್ಷಣೆ ಎನ್ನುವಂಥದ್ದು ಅದು ಪಾಪ ಅಲ್ಲ. ಸಜ್ಜನರಿಗೆ ಶಿಕ್ಷೆ ಅಥವಾ ಅವರನ್ನು ಸಾಯಿಸುವುದು ಘನಘೋರವಾದ ಪಾಪ. ಹುಲಿ ಆಹಾರ ಆದರೂ ಸಹ ಇಷ್ಟೊಂದು ಲೋಕೋಪಕಾರ ಮಾಡುವಂತಹ ಹಸುವನ್ನು ಸಾಯಿಸುವುದು ಅದಕ್ಕೆ ಪಾಪವೋ ಪುಣ್ಯ, ಅದು ಪ್ರಾಣಿ ಪ್ರಪಂಚದ್ದಿರ್ಬೋದು. ನಮ್ಮ ದೃಷ್ಟಿಯಲ್ಲಿ ಹೇಳ್ತಾ ಇರೋದು. ಯಾಕೆಂದರೆ ಹುಲಿಯನ್ನು ಸಾಯಿಸುವನಿಗೆ ಪಾಪ ಬರ್ತದೆ ಇಲ್ಲ ಅನ್ನೋದಷ್ಟೇ ನಮ್ಮ ಪ್ರಶ್ನೆ. ಇಲ್ಲ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಅವಳಿಗೆ ಪಾಪ ಇಲ್ಲ. ಯಾರಿಗೆ? ಜಗನ್ಮಾತೆಗೆ. ದುಃಖ ಅಂತೂ ಇಲ್ಲವೇ ಇಲ್ಲ. ಯಾಕೆಂದರೆ ಅವಳ ಹೆಸರೇ ಅನಘ, ಪಾಪರಹಿತಳು ಅಂತ. ಉಪನಿಷತ್ತು ಹೇಳುತ್ತೆ ಇದನ್ನು. ಈ ದೃಷ್ಟಿಯಲ್ಲಿ ಯಾರು ಮಾಡ್ತಾರೋ ಕೆಲಸವನ್ನು ಅವರಿಗೆ ಏವಂ ವಿಧಿ ಪಾಪಂ ಕರ್ಮನ ಶಿಷ್ಯತೆ ಅಶರೀರಂ ವಾವಸಂತಂ ನ ಪ್ರಿಯಾ ಪ್ರಿಯೇ ಸ್ಪೃಶತಃ. ಇಂತಹ ಕೆಲಸ ಮಾಡುವಂಥ ಆಕೆಗೆ ಪಾಪ ಇಲ್ಲ. ಒಂದು ಕಾರಣ, ಯಾಕೆಂದರೆ ಅವಳ ಸಂಕಲ್ಪ ಅದು ಪರಿಶುದ್ಧವಾದದ್ದು.
ಆ ಸಂಕಲ್ಪದ ದೃಷ್ಟಿ ಲೋಕೋಪಕಾರದ ದೃಷ್ಟಿ. ಆದ್ದರಿಂದ ಮತ್ತು ಎರಡನೇದು ಅಶರೀರಂ ವಾವಸಂತಂ. ನೋಡಿ, ಶರೀರ ಇದೆ ಅಂದಮೇಲೆ ಶರೀರದ ಒಳಗೊಂದು ಮನಸ್ಸಿರಬೇಕು. ಪಾಪ ಪುಣ್ಯ ಅಂಟುವುದು ಈ ಹೊರಗಿನ ಶರೀರಕ್ಕೋ ಅಥವಾ ನಿನ್ನೆ ಹೇಳಿದ್ದೇನಲ್ಲ ಮನಸ್ಸು ಅಂತಃಕರಣ ಅಂತ, ಅದಕ್ಕೋ ಅಂತ ಪ್ರಶ್ನೆ. ಪಾಪ ಅಂಟೋದು ಯಾವುದಕ್ಕೆ? ಜೇಬಲ್ಲಿ ಹಾಕ್ಕೊಂಡು ಹೋಗ್ತೇವಾ? ಇಲ್ಲ. ಹಾಗಿದ್ರೆ ಯಾವುದಕ್ಕೆ ಅಂಟುತ್ತೆ? ಅದು ಮನಸ್ಸಿಗೆ. ದೇಹವೇ ಇಲ್ಲ ಅಂದರೆ ಅವಳಿಗೆ ಅಂತ ಆದಮೇಲೆ ಮತ್ತೆ ಪುನಃ ಮನಸ್ಸು ಇರೋದಾದರೂ ಹೇಗೆ? ಪಾಪ ಬಂದ್ರೂ ಸಹ ಅಯ್ಯೋ ನಾನು ಹೋಗಿ ಸೇರ್ಕೊಳ್ಳೋದಕ್ಕೆ ಜಾಗವೇ ಇಲ್ಲ ಅಂತ ವಾಪಸ್ ಹೋಗಬೇಕು. ಆದ್ದರಿಂದ ಅವಳಿಗೆ ಈ ಪಾಪ ಅನ್ನೋದು ಅಂಟೋದಿಲ್ಲ. ಪ್ರಿಯವೂ ಇಲ್ಲ, ಅಪ್ರಿಯವೂ ಇಲ್ಲ, ಸತ್ಫಲವೂ ಇಲ್ಲ, ಪಾಪ ಫಲವೂ ಸಹ ಅವಳಿಗೆ ಇಲ್ಲ ಅಂತ ಉಪನಿಷತ್ತು ಕೂಡ ದೇವಿಯ ಅನಘತ್ವವನ್ನು ಸಮರ್ಥನೆ ಮಾಡಿದೆ. ಇಷ್ಟು ಆದ ಮೇಲೆ ಮತ್ತೆ ಮುಂದಿನ ನಾಮಕ್ಕೆ ಹೋಗೋಣ. ಏನು ಅಂದರೆ ಅದ್ಭುತ ಚಾರಿತ್ರ, ಅದ್ಭುತವಾದಂಥ ಆಶ್ಚರ್ಯಕರವಾದಂತಹ ನಡತೆ ಚರಿತ್ರೆ ಉಳ್ಳವಳವಳು. ಅದ್ಭುತಾನಿ ಆಶ್ಚರ್ಯಕರಾಣಿ ಚಾರಿತ್ರಾಣಿ ಯಸ್ಯಾಹ ಸಾ. ಯಾವಳ ಚರಿತ್ರೆ ನಡತೆ ಅದ್ಭುತವಾಗಿದೆಯೋ, ನಾವು ಊಹಿಸಿಕೊಳ್ಳೋದಕ್ಕೂ ಆಗೋದಿಲ್ವೋ ಅಂತಹ ಚರಿತ್ರೆ ಉಳ್ಳವಳು ಅದ್ಭುತ ಚಾರಿತ್ರ ಅಂತ. ಹೇಗೆ ಅಂದರೆ ಅವರೊಂದು ದೃಷ್ಟಾಂತ ಕೊಡ್ತಾರೆ ನೋಡಿ. ಕೆಲವು ಸಲ ಈ ಭೂಕಂಪಾದಿಗಳು ಆಗ್ತವೆ. ಅಂಥ ಸಂದರ್ಭದಲ್ಲೂ ಸಹ ಕೆಲವು ಜನ ಬದುಕ್ಬಿಡಿ, ಏನೂ ಆಗೋದಿಲ್ಲ ಅವರಿಗೆ. ಅವ್ರು ಸಾಯಬೇಕು ಅನ್ನೋದು ಉದ್ದೇಶ ಅಲ್ಲ. ಸರಿ, ಅವ್ರು ಹೇಗೆ ಬದುಕು ಉಳಿದ್ರು ಅನ್ನೋದುಂಟಲ್ಲ, ಅದೊಂದು ಸವಾಲಾಗಿ ಉಳಿದುಬಿಡ್ತದೆ. ನಾವು ನೋಡ್ತೇವೆ ಆ ಗುಜರಾತದ ಭೂಕಂಪದ ಹಿನ್ನೆಲೆ ಎಲ್ಲ 8-10 ವರ್ಷದಿಂದ ಆಯ್ತಲ್ಲ ಅಲ್ಲಿ. ಅಂತಹ ಸಂದರ್ಭದಲ್ಲೂ ಸಹ ಇಡೀ ಫ್ಲ್ಯಾಟ್ ಹಾಗೇನೆ ಮನಗಿಬಿಟ್ಟು ಕೆಲವು ಜನ ಸತ್ತರು. ಅಂತಹ ಸ್ಥಿತಿಯಲ್ಲೂ ಕೆಲವು ಜನರು ಏನೂ ಆಗಲಿಲ್ಲ. ಯಾಕೆ? ಇತ್ತೀಚೆಗೆ ಒಂದು ಘಟನೆ ಓದ್ತಿದ್ದೆ ನಾನು. ಒಂದು ಕಾರು ಹೋಗಿ ಲಾರಿಗೆ ಬಡಿದಿದೆ. ಆ ಕಾರಲ್ಲಿ ಇದ್ದ 3-4 ಜನರಲ್ಲಿ ಎಲ್ಲರೂ ಹೋಗಿದ್ದಾರೆ. ಒಬ್ಬ ಮಾತ್ರ ಅದು ಬಡಿದ ಹೊಡೆತಕ್ಕೆ ಗ್ಲಾಸು ಪುಡಿ ಪುಡಿ ಆಗಿದೆ. ಅದು ಹೇಗೋ ಆ ಡೋರ್ ಓಪನ್ ಆಗಿ ಅವನ ಪಕ್ಕಕ್ಕೆ ಸಿಡಿದು ಬಿದ್ದಿದ್ದಾನೆ, ಬದುಕಿದ್ದಾನೆ. ಏನು ಹೇಳ್ತೀರಿ ಇದಕ್ಕೆ? ಉತ್ತರ ಇಲ್ಲ ನಮ್ಮ ಹತ್ರ, ಇದೆಯಾ? ಹಾಗಾಗಿ ತಾನು ಯಾರನ್ನ ಬದುಕಿಸಬೇಕು, ಅವನು ಈ ಪ್ರಪಂಚದಲ್ಲಿ ಇರಬೇಕು ಇನ್ನೂ ಒಂದಿಷ್ಟು ಕಾಲ ಅಂತ ಬಯಸ್ತಾಳೋ ಅವಳೆಲ್ಲ ಅದ್ಭುತ ಚಾರಿತ್ರ್ಯ. ಹೀಗೆ ಆಕೆ ಇಂತಹ ಭೂಕಂಪ ಮತ್ತು ಕೆಲವು ಜನ ನೋಡಿ ಪ್ರವಾಹದಲ್ಲಿ ಬಿದ್ದೋಗ್ಬಿಡ್ತಾನೆ. ಅವನು ಹೋದ ಅಂತ ಅಂದ್ಕೊಂಡ್ರೆ ಎಲ್ಲೋ 2 ಫರ್ಲಾಂಗ್ ದೂರ ದಡ ಹತ್ಬಿಡ್ತಾನೆ ಅವನು. ಅಲ್ಲಿ ಯಾವುದೋ ಒಂದು ಕಟ್ಟಿಗೆ ತುಂಡ ಯಾವುದೋ ಸಹಾಯಕ್ಕೆ ಬರುತ್ತೆ ಅವನಿಗೆ. ಆ ಸಹಾಯಕ್ಕೆ ಆ ತುಂಡನ್ನು ಒದಗಿಸಿ ಕೊಟ್ಟವರು ಯಾರು ಅಲ್ವಾ? ಅದಕ್ಕೋಸ್ಕರ ಒಂದು ಮಾತುಂಟು, ನನ್ನನ್ನು ರಕ್ಷಿಸುವನು ಒಬ್ಬ ಇದ್ದಾನೆ ಅನ್ನುವಂತಹ ಬಲವಾದ ವಿಶ್ವಾಸ ಉಂಟಲ್ಲ, ರಕ್ಷಿಷ್ಯತೀತಿ ವಿಶ್ವಾಸ. ಪ್ರತಿ ಹಂತದಲ್ಲೂ ಸಹ ಅಂದರೆ ಆ ನಿಷ್ಠೆ ಇರಬೇಕು. ಇದಷ್ಟೇ ಅಲ್ಲ, ದೈವ ನಿಷ್ಠೆ ಅನ್ನೋದು ಬಲವಾಗಿರಬೇಕು. ಆಗ ಅವನ ರಕ್ಷಣೆ ಖಂಡಿತವಾಗಿಯೂ ಸಹ ಹಾಗೆ ಆಗ್ತದೆ. ಅದು ನೀವು ರಕ್ಷಣೆ ಅಂತ ಅದು ಈ ರೀತಿಯಾಗಿ ಆಯಿತು ಅಂತನಾದರೂ ಹೇಳಿ, ಅಥವಾ ಅವನು ಪೂರ್ವ ಪುಣ್ಯ ಅಂತನಾದರೂ ಹೇಳಿ. ವನೇ ರಣೇ ಶತ್ರು ಜಲಾಗ್ನಿ ಮಧ್ಯೆ ಅಂತ ಭರ್ತೃಹರಿ ಒಂದು ಮಾತು ಹೇಳ್ತಾನೆ. ಕಾಡಿಗೆ ಹೋಗಿರ್ತಾರೆ ಅವರ ಕೆಲವು ಸಲ. ಕಾಡು ಅಂದರೆ ಕ್ರೂರ ಮೃಗಗಳ ಬೀಡು, ಅದು ಬರ್ತಾರೆ ಅಂತ ಗ್ಯಾರಂಟಿ ಇರೋದಿಲ್ಲ. ಅಂದರೆ ಸುಖವಾಗಿ ಬಂದಿರ್ತಾರೆ. ಮತ್ತು ಯುದ್ಧ ಮಾಡ್ತಾ ಮಾಡ್ತಾ ಯಾರು ಬೇಕಾದ್ರೂ ಸಾಯ್ಬೋದು, ಯಾರು ಬೇಕಾದ್ರೂ ಬದುಕ್ಬೋದು ಯುದ್ಧದಲ್ಲಿ. ಆದರೆ ಆ ಬದುಕಿ ಬರ್ತಾನಲ್ಲ ಅವನು ಹೆಚ್ಚುಗಾರಿಕೆ ಅಷ್ಟೇ. ನೀವು ಲೌಕಿಕವಾಗಿ ಅದಕ್ಕೆ 10 ಸಮರ್ಥನೆಯ ಮಾತನ್ನು ಹೇಳಬಹುದು. ಇಲ್ಲ ಅವನು ಕಾಲಿಗೆ ಗುಂಡು ಹೊಡೆದ ಅದಕ್ಕೋಸ್ಕರ ಅವನು ಬದುಕಿ ಬಂದ ಅಂತ. ಯಾವ ಶತ್ರು ಕಾಲಿಗೆ ಹೊಡಿಬೇಕು ಅಂತ ಹೊಡೆಯಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟವ್ರು ಹಂಗೆ ಮಾಡ್ತಾರೆ ಕೆಲವು ಸಲ, ಓಡೋಗೋವನ್ನ ಹಿಡಿಯೋದಕ್ಕೆ ಅಂತ.
ಅಲ್ವಾ? ಆದರೆ ಅವನು ಹೊಡೆಯೋ ತಲೆಗೆ ಸಾಯಿಲಿ ಅಂತ. ಅದು ಇವನ ಅದೃಷ್ಟದಿಂದ ಏನಾಗುತ್ತೆ ಕೇಳಿದರೆ, ಅವನು ಎಲ್ಲೂ ಆ ಗುಂಡನ್ನು ಹೊಡೆದಾಗ ಕೈ ತಾಗ್ಬೋದು, ಇನ್ನೆಲ್ಲೋ ತಾಗ್ಬೋದು. ಹೀಗೆ ಜಲ, ನೀರಿನ ಹೇಳಿದೆ, ಅಗ್ನಿಗೆ ಬಿದ್ದವರು ಸಹ ಕೆಲವು ಜನ ಬದುಕಿ ಬರ್ತಾರೆ. ಇಂಥದ್ದೆಲ್ಲ ಲೋಕದಲ್ಲಿ ಆಗೋದುಂಟು. ಇದಕ್ಕೆಲ್ಲ ಕಾರಣೀಕರ್ತಳು ಯಾರು ಅಂದರೆ ಅವಳೇ. ಅವಳು ಯಾರನ್ನು ಸಂಕಲ್ಪಿಸ್ತಾಳೋ ಬದುಕಲಿ ಅಂತ, ಅವರು ಬದುಕಿರ್ತಾರೆ ಎಂಥ ಸ್ಥಿತಿಯಲ್ಲೂ ಸಹ. ರಕ್ಷಂತಿ ಪುಣ್ಯಾನಿ ಪುರಾಕೃತಾನಿ ಅಂತ ಭರ್ತೃಹರಿ ಈ ಮಾತನ್ನು ಮುಕ್ತಾಯ ಮಾಡ್ತಾನೆ. ಇದಿಷ್ಟು ಸೌಭಾಗ್ಯ ಭಾಸ್ಕರದ ಹಿನ್ನೆಲೆ ವಿವರಣೆ. ಆದರೆ ಚಂದ್ರಿಕಾ ವ್ಯಾಖ್ಯಾನಕಾರ ಹೇಳ್ತಾರೆ, ಅದ್ಭುತಾನಿ ಆಶ್ಚರ್ಯಕರಾಣಿ ಚರಿತ್ರಾಣ್ಯೇವ ಚಾರಿತ್ರಾಣಿ ಅವತಾರ ಕಥಾ ಯಸ್ಯಾಸ. ಇವರು ದೇವಿಯ ಅವತಾರಕ್ಕೆ ಒತ್ತು ಕೊಟ್ಟು ಹೇಳ್ತಾರೆ ವಿವರಣೆಯನ್ನು. ಏನು ಹೇಳ್ತಾರೆ ಅಂದರೆ, ದೇವಿ ಬೇರೆ ಬೇರೆ ಅವತಾರಗಳನ್ನು ಎತ್ತಿ ತನ್ನ ಮಹಿಮೆಯನ್ನು ಲೋಕಕ್ಕೆ ತಿಳಿಸಿ ಕೊಡ್ತಾಳಲ್ಲ, ಅದೇ ಆಕೆಯ ಅದ್ಭುತವಾದಂಥ ಚರಿತ್ರೆ. ಮಹಾರಾಷ್ಟ್ರದಲ್ಲಿ ಮಲ್ಲಾರಿ ಕಥಾ ಪ್ರಸಂಗ ಅಂತ ಒಂದುಂಟು. ಅಲ್ಲಿ ಅವಳು ಆ ರೀತಿಯ ಅವತಾರವನ್ನು ಮಾಡಿ ಜನರನ್ನು ರಕ್ಷಣೆ ಮಾಡಿದ್ಲು ಹೀಗೆ ಅಂತ. ನಾವು ಸಪ್ತಶತಿಯಲ್ಲಿ ನೋಡ್ತೇವೆ, ಒಬ್ಬೊಬ್ಬ ದುಷ್ಟನ ಸಂಹಾರಕ್ಕೆ ಒಂದೊಂದು ಅವತಾರವನ್ನು ಮಾಡಿದ್ದಾಳೆ. ಮಹಾಕಾಳಿಯಾಗಿ, ಮಹಾಲಕ್ಷ್ಮಿಯಾಗಿ, ಮತ್ತು ಸರಸ್ವತಿ ರೂಪದಿಂದ ಇತ್ಯಾದಿ ಇತ್ಯಾದಿ ಇತ್ಯಾದಿಯಾಗಿ. ಹೀಗೆ ಅವಳು ಒಟ್ಟಾರೆ ದುಷ್ಟರ ಶಿಕ್ಷೆಗಾಗಿ ಬೇರೆ ಬೇರೆ ಅವತಾರಗಳನ್ನು ಎತ್ತುವುದರ ಮೂಲಕ ತನ್ನ ನಡತೆ, ತನ್ನ ಚಾರಿತ್ರ್ಯ ಹೀಗೆ ಅಂತ ತೋರಿಸಿದ್ದಾಳೆ. ಆದ್ದರಿಂದ ಅವಳ ಹೆಸರು ಅದ್ಭುತ ಚಾರಿತ್ರ ಅಂತ ಆಗಿದೆ ಅಂತ. ಮತ್ತು ಸೌಭಾಗ್ಯ ಭಾಸ್ಕರದ ವ್ಯಾಖ್ಯಾನಕ್ಕೆ ಸಂಕ್ಷೇಪವಾಗಿ ವಿವರಣೆ ನೀಡುವಂಥ ಇನ್ನೊಂದು ವ್ಯಾಖ್ಯಾನ ಉಂಟು. ಅದರ ಹೆಸರು ಬಾಲಾತಪ ಅಂತ. ಅವರು ಹೇಳ್ತಾರೆ ಏನು ಅಂದರೆ, ಅದ್ಭುತಾನಿ ಚಾರಿತ್ರ್ಯಾಣಿ ಯಸ್ಯಾಸ ಅಂತ. ಅಂದರೆ ಜಗನ್ಮಾತೆಯ ಚಾರಿತ್ರಕ್ಕೆ, ನಡತೆಗೆ ಒತ್ತು ಕೊಟ್ಟು ಇನ್ನೊಂದು ವಿವರಣೆಯನ್ನು ಅವರು ಹೇಳ್ತಾರೆ. ಆಕೆಯ ನಡತೆ ಹೇಗುಂಟು ಅಂತಂದರೆ ಅದ್ಭುತವಾದ ಚರಿತ್ರೆ. ಅತ್ಯಂತ ಅವಳು ಪತಿವ್ರತಾ ಶಿರೋಮಣಿ ಅನ್ನೋದನ್ನು ಎತ್ತಿ ಹೇಳ್ತಾರೆ. ಹಾಗೆ ಒತ್ತು ಕೊಟ್ಟು ಅವರು ಒಂದು ಮಾತನ್ನು ಹೇಳ್ತಾರೆ. ಆ ಮಾತಿನ ಹಿನ್ನೆಲೆ ಇಷ್ಟು. ಆಚಾರ್ಯ ಶಂಕರರು ದೇವಿಯ ನಡತೆಯನ್ನು ಕುರಿತು ಒಂದು ಮಾತನ್ನು ಹೇಳ್ತಾರೆ ಸೌಂದರ್ಯ ಲಹರಿಯಲ್ಲಿ. ಈ ಅಭಿಪ್ರಾಯವನ್ನಿಟ್ಟುಕೊಂಡು ಅವರು ಈ ರೀತಿಯಾದಂಥ ವಿವರಣೆಯನ್ನು ಕೊಡ್ತಾರೆ. ದೇವಿಯ ನಡತೆ ಅದ್ಭುತ, ಸಾಮಾನ್ಯ ಜನರಿಗೆ ಅದು ಅರ್ಥವೇ ಆಗೋದಿಲ್ಲ ಅಂತ. ಹೇಗೆ ಅಂದರೆ, ಅದ್ಭುತವಾದದ್ದು ಅಂದರೆ ಆ ಅದ್ಭುತತನ ಹೇಗಿತ್ತು ಅಂದರೆ, ಹೇಳ್ತಾರೆ, ಒಂದು ಶ್ಲೋಕ ಉಂಟು ಸೌಂದರ್ಯ ಲಹರಿಯಲ್ಲಿ, ನಮೋ ವಾಕಂ ರೂಮೋ ನಯನ ರಮಣೀಯಾಯ ಪದಯೋಹೋ ತವಾಸ್ಮೈ ದ್ವಂದ್ವಾಯ ಸ್ಫುಟರುಚಿರ ಸಾಲಕ್ತಕವತೆ ಅಸೂಯತ್ಯತ್ಯಂತಂ ಯದಭಿಹನನಾಯ ಸ್ಪೃಹಯತೆ ಪಶೂನಾಮೀಶಾನಃ ಪ್ರಮದವನ ಕಂಕೇಲಿ ತರವೇ ಅಂತ. ಇದು 85ನೆಯ ಶ್ಲೋಕ ಸೌಂದರ್ಯ ಲಹರಿಯಲ್ಲಿ. ದೇವಿಯ ಚಾರಿತ್ರ್ಯ ನಡತೆ ಹೇಗಿತ್ತು ಅಂತ ಹೇಳಲಿಕ್ಕೆ ಹೊರಟಿದ್ದೇವೆ. ಅದಕ್ಕೆ ಭಗವತ್ಪಾದರು ಕೊಡುವಂಥ ಉತ್ತರ, ಅದನ್ನು ಬಾಲಾತಪ ವ್ಯಾಖ್ಯಾನದಲ್ಲಿ ಬಳಸಿಕೊಂಡಿದ್ದಾರೆ. ಈ ಅರ್ಥದ ಹಿನ್ನೆಲೆಯನ್ನು, ಎಷ್ಟು ಪವಿತ್ರವಾಗಿತ್ತು ಅವಳ ನಡತೆ ಅಂದರೆ, ಈ ಸಂಸ್ಕೃತದ ಕವಿಗಳು ಕೆಲವು ವಿಚಿತ್ರವಾದಂತಹ ವಿಷಯಗಳನ್ನು ಹೇಳ್ತಾರೆ. ಅದನ್ನು ಕವಿ ಸಮಯ ಅಂತಲೇ ಹೇಳ್ತಾರೆ. ಅದು ಕವಿ ಸಮಯ. ಉದಾಹರಣೆಗೆ ಹಾಲನ್ನು ನೀರನ್ನು ಮಿಶ್ರಣವಾಗಿ ಮಾಡಿಕೊಟ್ರೆ ಅದು ಹಾಲನ್ನು ಮಾತ್ರ ಹೀರಿ ನೀರನ್ನು ಬಿಟ್ಬಿಡತ್ತೆ ಅಂತ. ಅದು ಸತ್ಯವೇ ಆದರೆ ನಾವೆಲ್ಲ ಮನೇಲಿ ಒಂದು ಹಂಸ ಸಾಕ್ಬೋದಿತ್ತೇನೋ. ನಾವು ತರುವ ಹಾಲಲ್ಲಿ ನೀರಿನ ಅಂಶ ಎಷ್ಟಿದೆ ಅಂತ ಮತ್ತು ಪುನಃ ಮೀಟರ್ ಇಟ್ಟು ನೋಡುವ ಅವಶ್ಯಕತೆ ಇರೋದಿಲ್ಲ ಅಲ್ವಾ? ಅದು ಕವಿಗಳ ಸಮಯ. ಹಾಗೆ ಅವರು ಹೇಳ್ತಾರೆ, ಕೆಲವು ಮರಗಳು ಅವುಗಳ ಹತ್ತಿರ ದಿನವೂ ಹೋಗಿ ಹೀಗೆ ಮೈ ದಡುವುದನ್ನು ಬಯಸ್ತವಂತೆ. ಇರಬಹುದು,
ಮನೆಯಲ್ಲಿ ಆ ಮಾತನ್ನು ಪದೇ ಪದೇ ಹಿರಿಯರು ಹೇಳ್ತಿದ್ರು. ದಿನಕ್ಕೆ ಒಮ್ಮೆನಾದರೂ ಸಹ ತೋಟಕ್ಕೆ ಹೋಗಬೇಕು. ಅವುಗಳ ಮೈಯನ್ನು ದಡವಿ, ಹೇಗಿದೆಯೇ, ನಿನಗೆ ನೀರು ಗೊಬ್ಬರ ಎಲ್ಲ ಸಾಕಾಗ್ತಾ ಇದೆಯಾ, ಏನಾದರೂ ತೊಂದರೆ ಆಗಿದೆಯಾ ಅಂತ ಮಾತನಾಡಿಸ್ಬೇಕಂತೆ. ಅವು ಸ್ಪಂದಿಸ್ತವೆ ಅದಕ್ಕೆ. ಜಗದೀಶ್ ಚಂದ್ರ ಬೋಸ್ ಅದನ್ನೇ ತಾನೇ ಹೇಳಿದ್ದು. ಮತ್ತು ಕೆಲವು ವೃಕ್ಷಗಳಿಗೆ ಈ ಸಂಗೀತದ ನಾದವನ್ನು ಕೇಳಿದಾಗ ಒಂದು ರೀತಿಯ ಟಾನಿಕ್ ಸಿಗುತ್ತಂತೆ, ಬಹಳ ಬೇಗ ಬೆಳೀತವಂತೆ ಅವು ಅಲ್ವಾ. ಅದನ್ನು ಸಹ ಪ್ರಯೋಗ ಮಾಡಿ ನೋಡಿದವರು ಇದ್ದಾರೆ. ಮತ್ತು ಕೆಲವು ವೃಕ್ಷಗಳಿಗೆ ಹೊಗೆ, ಹೋಮದ ಹೊಗೆ ತುಂಬ ಇಷ್ಟ ಆಗುತ್ತಂತೆ. ಈ ಹೊಗೆ ಅಲ್ಲ, ಹೊಗೆ ಅಂದರೆ ನಾವು ಸ್ವಲ್ಪ ಹೊಗೆ ಹಾಕ್ಬೋಣ ಅಂತ ಹೇಳಿ ಅಲ್ಲಿ ಕೂತ್ಕೊಂಡು ಮತ್ತು ಪುಸ್ ಅಂತ ಅದಲ್ಲ. ಹಾಗಾಗಿ ಹೋಮ ಧೂಮ ಇಷ್ಟವಾಗುತ್ತೆ ಅಂತ. ಯಾಕೆ ಅಂದರೆ ಅದು ಅವುಗಳ ಸ್ವಭಾವ. ಮತ್ತು ಇನ್ನು ಕೆಲವು ವೃಕ್ಷಗಳಿದೆ, ಇದೆಲ್ಲ ಕವಿಗಳು ಹೇಳುವಂಥ ಮಾತು. ಏನು ಅಂದರೆ, ಹೆಂಗಸರು ಕಾಲಿನಿಂದ ತಮ್ಮನ್ನು ಒದೀಲಿ ಅಂತ ಬಯಸ್ತವಂತೆ ಅವು. ಇನ್ನು ಕೆಲವು ಮರಗಳಿದ್ದಾವಂತೆ, ಅವು ಬಾಯಲ್ಲಿ ತಾಂಬೂಲ ಹಾಕ್ಕೊಂಡು ಚರ್ವಣ ಮಾಡಿ ಹಾಗೆ ಚರ್ವಣ ಮಾಡಿದ್ದನ್ನು ನನ್ನ ಬುಡದಲ್ಲಿ ಉಗೀಲಿ ಅಂತ ಬಯಸ್ತವಂತೆ. ಇದು ಕವಿ ಸಮಯ. ಈಗ ಪ್ರಶ್ನೆ ಇಷ್ಟೇ, ಈಗ ಜಗನ್ಮಾತೆಯ ಮನೆಯ ಅಂಗಳದಲ್ಲಿ ಅಶೋಕ ವೃಕ್ಷ ಇತ್ತಂತೆ. ಅಶೋಕ ವೃಕ್ಷ ಏನು ಬಯಸಂತೆ ಅಂದರೆ, ಸ್ತ್ರೀಯರ ಪಾದ ಹತಿ ಅಂದರೆ ಕಾಲಿನಿಂದ ಒದಿಬೇಕು ಅಂತ ಬಯಸತ್ತಂತೆ. ಹೌದು, ಅಶೋಕ ವೃಕ್ಷ. ಆದರೆ ಜಗನ್ಮಾತೆ ಪಾರ್ವತಿ ಆ ಕೆಲಸವನ್ನು ಮಾಡ್ತಾ ಇರಲಿಲ್ವಂತೆ. ಯಾಕೆ ಮಾಡ್ತಾ ಇರಲಿಲ್ಲ ಅನ್ನೋದಕ್ಕೆ ಭಗವತ್ಪಾದರು ಒಂದು ಕಾರಣ ಕೊಡ್ತಾರೆ. ಸಂಸ್ಕೃತದಲ್ಲಿ ವೃಕ್ಷ ಅನ್ನೋದು ಪುಲ್ಲಿಂಗ, ತರು ಅಂತ. ಅದು ಪುಲ್ಲಿಂಗ ಅಂತ ಆದಮೇಲೆ ಪುಮಾನ್ ಅಂದರೆ ಪುರುಷ ಅಂತ ಅರ್ಥ. ನೀವು ಕಾಲಿನಿಂದ ಅದನ್ನು ಒದ್ರೆ ಪರಪುರುಷನ ಸ್ಪರ್ಶ ಆದಂತಾಯಿತು. ತನ್ನ ಪಾತಿವ್ರತ್ಯ ವ್ರತಕ್ಕೆ ಭಂಗ ಬಂದಂತಾಯಿತು ಅಂತ ಅಂದ್ಕೊಂಡು, ಹಾಗೆ ಭಂಗ ಬರ್ತದೆ ಅಂತ ಅಂದ್ಕೊಂಡು ಅವಳು ಅಶೋಕ ವೃಕ್ಷ ಹಾಗೆ ಬಯಸ್ತಾ ಇದ್ರೂ ಸಹ ತನ್ನ ಪಾದಾಘಾತವನ್ನು ಮಾಡ್ತಾ ಇರಲಿಲ್ಲ. ನೋಡಿ ಮಾತು, ಅಶೋಕಶ್ಚರಣಾತ ವ್ಯಕ್ತಿ ಪುಷ್ಪ. ಹೀಗೆ ಸ್ತ್ರೀಯರು ಕಾಲಿಂದ ಒದ್ರೆ ಅದು ಬಹಳ ಬೇಗ ಹೂವನ್ನು ಬಿಡತ್ತಂತೆ. ಅದಕ್ಕೆ ಅದೇ ಟಾನಿಕ್. ಅದು ಜಗನ್ಮಾತೆಯ ಕೆಲಸ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಪರಪುರುಷ ಸಂಪರ್ಕ ಆದ ಹಾಗೆ ಆಗಿಬಿಡುತ್ತೆ ಅಂತ ಭಗವತ್ಪಾದರ ಕಲ್ಪನೆ ಇದೆ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಆಕೆಯ ಚಾರಿತ್ರ್ಯ ಅಷ್ಟು ಪರಿಶುದ್ಧವಾದದ್ದು ಅಂತ. ಅಂದರೆ ಇದನ್ನು ಕೇಳಿ ಆದ್ಮೇಲೆ ಮತ್ತು ನಿಮ್ಮೊಂದು ಸಂಶಯ ಬರ್ತದೆ. BMTC ಬಸ್ಸಲ್ಲಿ ಹೋಗ್ತೇವೆ, ಭಾಳ ರಶ್ಶು. ಆಗ ಸ್ತ್ರೀಯರ ಸ್ಪರ್ಶ ಪುರುಷರಿಗೂ ಆಗ್ತದೆ, ಪುರುಷರ ಸ್ಪರ್ಶ ಸ್ತ್ರೀಯರಿಗೂ ಆಗ್ತದೆ. ಅವಾಗೇನ್ರಿ ಅಂತ ಒಂದು ಪ್ರಶ್ನೆ ಬರುತ್ತಾ ಇಲ್ವಾ? ಹಾಗಿದ್ರೆ ಹೆಣ್ಮಕ್ಳು ಅಯ್ಯೋ ನನ್ನ ಪಾತಿವ್ರತ್ಯಕ್ಕೆ ಭಂಗ ಬಂತು ಎಲ್ಲ, ಕೆಲವು ಜನ ಇದನ್ನೇ ಬಯಸೋರು ಇರ್ತಾರೆ, ಪ್ರಶ್ನೆ ಬೇರೆ ಬಿಡಿ ಅಲ್ಲ, ಹಾಗೆ ಹೇಳ್ಕೊಳ್ಳೋದಿಲ್ಲ. ಆದರೆ ಶುದ್ಧ ಚಾರಿತ್ರ್ಯವಂತರು ಬಯಸಿದರೆ ಇಲ್ಲ, ಅದಕ್ಕೆ ಸಮಾಧಾನ ಇರುತ್ತೆ ಶಾಸ್ತ್ರ. ಏನು ಕೇಳಿದರೆ, ನಿಮ್ಮ ದೇಹಕ್ಕೆ ಸ್ಪರ್ಶ ಆಗಿರ್ಬೋದು, ಮನಸ್ಸಿಗೆ ಸ್ಪರ್ಶ ಆಗದಿದ್ದರೆ ಆಯಿತು ಅಂತ. ರಾಮಾಯಣದಲ್ಲಿ ಸೀತೆ ಹತ್ರ ರಾಮ ಇದನ್ನೇ ಹೇಳ್ತಾನೆ, ಪುಷ್ಪಕ ವಿಮಾನದಲ್ಲಿ ನಿನ್ನನ್ನು ಎಳ್ಕೊಂಡು ಹೋಗಬೇಕಿದ್ರೆ ರಾವಣನ ಸ್ಪರ್ಶ ಆಗಿದೆ ನಿನಗೆ. ನಾಸ್ತಿ ಮೇ ತ್ವಯಿ ಅಭಿಶ್ವಂಗ ಯಥೇಷ್ಟಂ ಗಮ್ಯತಾಮಿತಃ. ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ. ಯಾಕೆ ಅಂದರೆ ನೀನು ಪುಷ್ಪಕ ವಿಮಾನದಲ್ಲಿ ರಾವಣನ ಜೊತೆಯಲ್ಲಿ ಏರಿ ಬಂದಿದ್ದೀಯ ಕಿಡ್ನ್ಯಾಪ್ ಮಾಡಬೇಕಿದ್ರೆ. ಆದ್ದರಿಂದ ನೀನು ಪರಪುರುಷ ಸಂಸ್ಪೃಷ್ಟಳು. ಆಗ ಸೀತಾ ದೇವಿ ಹೇಳ್ತಾಳಲ್ಲಿ, ನಿನ್ನ ಮಾತು ಸತ್ಯ, ರಾವಣನ ಸ್ಪರ್ಶ ಆದದ್ದು ನಿಜ, ಅದು ನನ್ನ ದೇಹಕ್ಕೆ, ನನ್ನ ಮನಸ್ಸಿಗೆ ಅವನ ಸ್ಪರ್ಶ
ಆಗಲಿಲ್ಲ. ರಾಮ ನಿರುತ್ತರನಾದ. ಹಾಗೆ ಇದ್ದದ್ದಿದ್ರೆ ಏಕವಸ್ತ್ರಧರಳಾಗಿ 10 ತಿಂಗಳ ಕಾಲ ನಾನು ಸ್ನಾನಪಾನಾದಿಗಳಿಲ್ಲದೆ ಕಳೀತಾ ಇರಲಿಲ್ಲ. ಅವನು ಬೇಕಷ್ಟು ಆಮಿಷಗಳನ್ನು ಒಡ್ಡಿದ್ದ. ಅಷ್ಟಾದ್ರೂ ಸಹ ಅವಳೇನು ಜಗ್ಗಲಿಲ್ಲ. ಆದ್ದರಿಂದ ಮಧ್ಯೆಯಲ್ಲಿ ಅವಾಂತರ ವಿಷಯವಾಗಿ ಬಂದದ್ದಕ್ಕೆ ಹೇಳಿದ್ದೇನೆ, ಅವಳ ಚಾರಿತ್ರ್ಯ, ಜಗನ್ಮಾತೆ ಚಾರಿತ್ರ್ಯ ಇಷ್ಟು ಅದ್ಭುತವಾದಂಥದ್ದು ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿವರಣೆ ಆಯಿತು, ಅದ್ಭುತ ಚಾರಿತ್ರ್ಯ ಎನ್ನುವಂಥ ವಿವರಣೆ ಆಯಿತು ಅಂತ ಅಂದ್ಕೊಂಡು ಮುಂದಿನದು ವಾಂಛಿತಾರ್ಥಪ್ರದಾಯಿನಿ ಅಂತ. ಅಂದರೆ ಇಷ್ಟಾರ್ಥಗಳನ್ನು ನೀಡುವವಳು. ವಾಂಛಿತ ಅಂದರೆ ಅಪೇಕ್ಷಿತ ಅಂತ ಅರ್ಥ. ಅರ್ಥ ಅಂದರೆ ಪ್ರಯೋಜನ, ಅದನ್ನು ಪ್ರದಾಯಿನಿ ಅಂದರೆ ನೀಡುವವಳು ಅಂತ. ವಾಂಛಿತಾರ್ಥಾನ್ ಪ್ರದಾತುಂ ಶೀಲಂ ಅಸ್ಯಾಹ ಅಂದರೆ ಭಕ್ತರಿಗೆ ಅಪೇಕ್ಷಿತವಾದದ್ದನ್ನು, ಅವರು ಬಯಸಿದ್ದನ್ನು ನೀಡುವುದೇ ಅವಳ ಸ್ವಭಾವ. ಸ್ವಭಾವ ಮಾಡ್ಕೊಂಡು ಬಿಟ್ಟಿದ್ದಾಳೆ. ಸ್ವಭಾವ ಅಂದರೆ ಹೇಗೆ? ಆ ಸ್ವಭಾವ ಅವಳಿಂದ ಎಂದೂ ದೂರ ಸರಿಯೋದಿಲ್ಲ. ಮೇಲ್ಮುಖವಾಗಿ ಉರಿಯುವುದೇ ಬೆಂಕಿಯ ಸ್ವಭಾವ. ನೀವು ಬೇಕಾದ್ರೆ ಮನೆಗೆ ಹೋಗಿ ಬೆಂಕಿ ಹಚ್ಚಿ ನೋಡಿ, ಮೇಲ್ಮುಖವಾಗಿ ಉರಿಯುತ್ತೆ. ಕೇಳಿ, ಅವತ್ತಿಂದನೂ ನೀನು ಮೇಲ್ಮುಖವಾಗಿಯೇ ಉರಿತಾ ಇದೆಯಲ್ಲ, ಒಂದು ವಾರ ಕೆಳಮುಖವಾಗಿ ಹೋಗು, ನಿನ್ನ ಜ್ವಾಲೆಯನ್ನು ಕೆಳಗೆ ಕಲಿಸು ಅಂತ ಹೇಳಿ. ಕೆಳಮುಖವಾಗಿ ಉರಿಯತ್ತೆ ಅದು? ಇಲ್ಲ. ಅದು ಯಾಕೆ ಹಾಗೆ? ಪ್ರಶ್ನೆ ಕೇಳಿ. ಸ್ವಭಾವ. ನೀರು ಕೆಳಮುಖವಾಗಿ ಹರಿಯೋದೇ ಅದರ ಸ್ವಭಾವ. ಸಹಜವಾಗಿ, ಕೃತ್ರಿಮತೆಯಿಂದಲ್ಲ. ಆಮೇಲೆ ಪುನಃ ಪಂಪ್ ಆನ್ ಮಾಡಿದ್ರೆ ಮೇಲೆ ಹೋಗುತ್ತೆ ಅದು ಕೇಳಿದೆ. ಇದೆಲ್ಲ ಅಡ್ಡ ಪ್ರಶ್ನೆ. ಇದು ಕೃತ್ರಿಮತೆ. ಹೇಳೋದು ಸಹಜವಾದದ್ದು ಅಂತ ಅಲ್ವಾ? ಸಹಜವಾಗಿ ನೀರು ಕೆಳಮುಖ ಆಗಿರುತ್ತೆ. ಇದ್ದಕ್ಕಿದ್ದಾಗ ನಿಲ್ಬಿಟ್ಟು ಹತ್ತು ಅಪ್ಪನ್ನ ಅಂದ್ರೆ ಹತ್ತತ್ತ ಅದು. ಯಾಕೆ ಹಾಗೆ ಅಂತ ಕೇಳಿ ನೀರಿನ ಹತ್ರ. ಉತ್ತರ ಕೊಟ್ಟರೆ ಮುಂದಿನ ಸರಣಿ ಬಂದು ನಂಗೆ ಉತ್ತರ ಹೇಳಿ. ಅದು ಅದರ ಸ್ವಭಾವ. ಗಾಳಿ ಬೀಸೋದೇ ಅದರ ಸ್ವಭಾವ. ನೀ ಯಾಕೆ ಬೀಸ್ತೀಯೇ ಅಂದರೆ ಮಾತಾಡ್ಸ್ಬೇಡ, ಸುಯ್ ಅನ್ನತ್ತೆ ಮತ್ತೆ ಬೀಸುತ್ತೆ. ಹೌದಲ್ವ? ಯಾಕೆ ಅಷ್ಟೇ. ನದಿ ದಡದಲ್ಲಿ ನಿಂತು ಕೇಳಿ, ಅವತ್ತಿಂದ ಹರಿತಾನೇ ಇದೆಯಲ್ಲ, ಯಾಕೆ ಹರಿತಾ ಇದೆಯೇ ನೀನು ಅಂತ. ಅದೇನು ಉತ್ತರ ಹೇಳುತ್ತೆ? ಮೌನದಿಂದ ಉತ್ತರ ಹೇಳುತ್ತೆ. ನನ್ನ ಪತಿ ಸಮುದ್ರ, ಅವನೇ ನನಗೆ ಗತಿ, ನಾನು ಅಲ್ಲಿ ಹೋಗೋ ತನಕ ಹರಿತಾನೇ ಇರ್ತೇನೆ. ನನ್ನನ್ನು ನೋಡಿ ನೀನು ಕಲಿ. ನಾನು ನನ್ನ ಡೆಸ್ಟಿನೇಷನ್ ರೀಚ್ ಆಗೋ ತನಕ ನಾನು ಹರಿತೇನೆ, ಗುರಿ ಸೇರುವವರೆಗೆ. ನಿನಗೂ ಒಂದು ಗುರಿ ಉಂಟಯ್ಯ, ಹೋಗು ಮೊದಲು ಪುಸ್ತಕ ಬಿಚ್ಚು, ಆ ಗುರಿ ಸೇರೋ ತನಕನೂ ಸಹ ಸಾಧನೆ ಮಾಡು ಅಂತ ಮೌನದಿಂದ ಉತ್ತರ ಕೊಡುತ್ತೆ ನಮಗೆ. ಅದು ಅದರ ಸ್ವಭಾವ, ಹಾಗೆ ಹರಿಯುವಂಥದ್ದು ಅಲ್ವಾ? ಕಾಡಿನಲ್ಲಿ ಬಳ್ಳಿಗಳಿರ್ತವೆ. ಆ ಬಳ್ಳಿ ತನ್ನ ಅಕ್ಕಪಕ್ಕ ಎಲ್ಲಿ ಮರ ಇದೆ ಅಂತ ನೋಡುತ್ತೆ. ಮರ ಸಿಕ್ಕ ಮೇಲೆ ಆ ಮರವನ್ನು ಸುತ್ತಕೊಂಡು ಮೇಲಕ್ಕೆ ಹೋಗುತ್ತೆ. ಅದು ಸುಮ್ಮನೆ ಆ ಬಳ್ಳಿ ಮಾತಾಡ್ಸಿ, ನೀನು ಯಾಕೆ ಒಂದು ಕಡೆ ಹಿಂಗೆ ಅಡ್ಡ ಮನ್ಕೊಂಡಿರಬಾರ್ದು? ನೀನು ಯಾಕೆ ಮರ ಹತ್ತಬೇಕು? ಅರೆ, ಅದು ಉತ್ತರ ಹೇಳದನೇ ನಮಗೆ ಉತ್ತರ ಹೇಳುತ್ತೆ. ನಾನು ಮೇಲೆ ಹೋಗಬೇಕು ಅಂದರೆ ನನಗೊಂದು ಆಧಾರ ಅನಿವಾರ್ಯ. ನನ್ನ ಸ್ವಭಾವ ಅಡ್ಡವಾಗಿ ಹೋಗೋದಲ್ಲ, ಮೇಲ್ಮುಖವಾಗಿ ಹೋಗೋದೇ ನನ್ನ ಸ್ವಭಾವ. ಹಾಗಾಗಿ ನಾನೊಂದು ಆಧಾರ ಹುಡ್ಕೊಂಡು ಹೋಗ್ತೇನೆ. ನೀನು ಮೇಲೆ ಹೋಗಬೇಕು, ಹುಡುಕು ಒಂದು ಆಧಾರನ. ಬರೀ ಕಾರ್ಡ್ ಇಟ್ಕೊಂಡ್ರೆ ಆಧಾರ ಆಗೋದಿಲ್ಲ. ಅದು ಸರ್ಕಾರದ ವ್ಯವಸ್ಥೆಗೆ ಅಲ್ವಾ? ಅದರ ಅಧ್ಯಾತ್ಮ ಸಾಧನೆಗೆ ನಿನಗೊಂದು ಆಧಾರ ಬೇಕು ಅಂತಾದರೆ ಅಂಥದ್ದೊಂದು ಬೇಕು, ಅಚಲವಾಗಿರುವಂಥದ್ದು. ನಾನು ಹುಡ್ಕೊಂಡು ಹೋಗ್ತೇನೆ, ಅದು ನನ್ನ ಸ್ವಭಾವ. ಅದು ಹಾಗೆ ಭೂಮಿ ಹತ್ರ ಕೇಳಿ, ಅಲ್ಲ ಆ ಥರ ನಿನ್ನನ್ನು ಕಡಿತಾರೆ, ಕೊಚ್ಚುತ್ತಾರೆ
ಅಲ್ವಾ, JCB ತಂದುಬಿಟ್ಟು ಅಗೀತಾರೆ, ನಿನಗೇನು ನೋವಾಗಲ್ಲ, ಒಂದು ಮಾತು ಆಡೋದಿಲ್ವಲ್ಲ, ಯಾಕೆ ತಾಯಿ? ಸಹನೆಯಿಂದ ಇರುವುದೇ ನನ್ನ ಸ್ವಭಾವ. ಆ ಸ್ವಭಾವ ಅನ್ನೋದುಂಟಲ್ಲ, ಅದು ಯಾವಳು ಹಾಗೇನೆ, ಅದು ಬದಲಾವಣೆ ಮಾಡೋದು ಬಹಳ ಕಷ್ಟ. ಇದೆಲ್ಲ ಒಳ್ಳೊಳ್ಳೆ ಉದಾಹರಣೆ ಕೊಟ್ಟಿದ್ದೇನೆ. ಕೆಟ್ಟ ಉದಾಹರಣೆ ಕೊಡಬೇಕು ಅಂದರೆ ಇಜ್ಜಿಲು ಪುಡಿ ಹತ್ರ ಹೋಗಿ ಕೇಳಿ ನೀವು, ನೀನು ಯಾಕೆ ಕರ್ರಗಿದ್ದೀಯ ಅಂತ. ಬಿಳಿ ಇಜ್ಜಿಲು ಅಂತ ಎಲ್ಲರೂ ಉಂಟಾ? ಅದರ ಹಣೆ ಬರ ಅದು, ಅದರ ಸ್ವಭಾವ ಅದು ಅಲ್ವಾ? ಹಾಗೆ ಅದು ಅದರ ಸ್ವಭಾವ. ಹೀಗೆ ಇಂಥದ್ದು ಬೇಕಷ್ಟು. ಆ ಸ್ವಭಾವ ಅನ್ನೋದುಂಟಲ್ಲ, ಅದು ಎಂದೂ ಬದಲಾವಣೆ ಆಗೋದೇ ಇಲ್ಲ. ಹಾಗಾಗುವಂತಿದ್ರೆ ಕೆಲವು ಸಲ ನೀವು ಕತ್ತೆಯನ್ನು ತಗೊಂಡೋಗಿ ಗಂಗೆಯಲ್ಲಿ ಸ್ನಾನ ಮಾಡಿಸ್ಕೊಂಡು ಬರೋಷ್ಟೊತ್ತಿಗೆ ಕುದುರೆ ಆಗಬೇಕಿತ್ತು. ಅದು ಆಗತ್ತನ್ರಿ? ಇಲ್ಲ ಇಲ್ಲ, ಅದರಿಂದ ಆಗೋಲ್ಲ. ಕತ್ತೆಯನ್ನು ರಥಕ್ಕೆ ಕಟ್ಟೋಣ, ಕುದುರೆ ಮಾಡಿದ ಕೆಲಸ ಇದು ಮಾಡಲಿ, ಕುದುರೆ ಆಗತ್ತ? ಅದು ರಥವಾಹನ ಮಾತ್ರೇಣ ಗರ್ದಭ ನ ಅಶ್ವಾಯತೆ. ನಮ್ಮಲ್ಲಿ ಸರ್ಕಾರದ ಪಾಲಿಸಿಗಳಿವೆ ಕೆಲವೆಲ್ಲ, ಈಗ ಏನಾದರೂ ಮಾಡಿ ಉದ್ಧಾರ ಮಾಡಬೇಕು ಅಂತ. ಅದು ಏತಿ ಅಂದರೆ ಪ್ರೀತಿ ಅಂತಲೇ ಹೇಳ್ತಾ ಇರುತ್ತೆ. ಯಾಕೆ ಅಂದರೆ ಸ್ವಭಾವ. ಹಾಗಾಗಿ ಸ್ವಭಾವ ಅನ್ನೋದುಂಟಲ್ಲ, ಅದು ಬೇಗ ಬದಲಾವಣೆ ಆಗೋದಿಲ್ಲ. ಹಾಗೆ ಜಗನ್ಮಾತೆಯ ಸ್ವಭಾವ ಏನು ಅಂತ ಕೇಳಿದರೆ, ತನ್ನ ಭಕ್ತರು ಅಪೇಕ್ಷಿಸಿದ್ದನ್ನು ಕೊಡುವುದು ಅವಳ ಸ್ವಭಾವ. ಇಲ್ಲೊಂದು ಪ್ರಶ್ನೆ. ಹಾಗಿದ್ರೆ ನಾವು ಕೇಳಿದ್ದು ಕೊಡ್ತಾಳೆ ಅಂದರೆ, ಕೇಳಿದ್ದನ್ನು ಕೊಡ್ತಾಳೆ. ಪ್ರಶ್ನೆ ಇಷ್ಟೇ, ಆ ಕೇಳುವ ಮುನ್ನ ನಮ್ಮ ಮನಸ್ಸು ಅಷ್ಟು ಶುದ್ಧವಾಗಿ ಇರಬೇಕು. ಕೊಳೆ ತುಂಬಿದ ಮನಸ್ಸಿನಿಂದ ಕೇಳಿದಾಗ ಕೊಡುವುದಿಲ್ಲ. ಅಷ್ಟೇ ಅಲ್ಲ, ಮತ್ತು ನನ್ನ ಸಂಕಟವನ್ನು ಪರಿಹಾರ ಮಾಡುವಂಥ ನಾವು ಎಷ್ಟೇ ಕೇಳಿದ್ರು ಸಹ ಕೆಲವು ಸಲ ಆಗೋದಿಲ್ಲ. ನಮಗೆ ಅನಿಸುತ್ತೆ, ಅಯ್ಯೋ ನಾ ಕೇಳಿದ್ದು ವ್ಯರ್ಥ ಆಯಿತು, ಸುಮ್ಮನೆ ಅದನ್ನು ಮಾಡಿಸಿ ಇದನ್ನು ಮಾಡಿಸಿ ಅಂತ ಹೇಳ್ತಾರೆ ಅಂತ. ನೀವು ಅದನ್ನು ಮಾಡಿಸಿ ಇದನ್ನು ಮಾಡಿಸಿ ಹೇಳೋದಕ್ಕೆ ನನ್ನ ಒಪ್ಪಿಗೆ ಇಲ್ಲ. ಆದರೆ ನಿಮ್ಮ ಏಕಾಗ್ರತೆಯ ಧ್ಯಾನ, ಏಕಾಗ್ರತೆಯ ಪ್ರಾರ್ಥನೆ, ನಿಮ್ಮ ಶ್ರದ್ಧೆ ಅಚಲವಾಗಿದ್ದ ಪಕ್ಷದಲ್ಲಿ ಅದು ಆಗೇ ಆಗತ್ತೆ. ಆದರೂ ಸಹ ಕೆಲವು ಸಲ ನಮಗೆ ಸಂಶಯ ಬರ್ತದೆ, ನಾನು ಇಷ್ಟು ಶ್ರದ್ಧೆಯಿಂದ ಮಾಡ್ತಾ ಇದ್ದೇನೆ, ಇಷ್ಟು ವಿಶ್ವಾಸ ಇಟ್ಟು ಮಾಡ್ತಾ ಇದ್ದೀನಿ, ಆದರೂ ಸಹ ನನಗೆ ಸಂಕಟ ಪರಿಹಾರ ಆಗಲಿಲ್ಲ, ನಾನು ಅಂದ್ಕೊಂಡಿದ್ದು ಆಗಲಿಲ್ವಲ್ಲ ಯಾಕೆ ಅಂತ. ಒಂದು ಸಣ್ಣ ಕಾರಣ ಕೊಡ್ತೇನೆ. ಒಂದು ಪ್ರವಾಹ ಹರಿತಾ ಇರುತ್ತೆ. ನೀವು ಈಚೆ ದಡದಿಂದ ಆಚೆ ದಡಕ್ಕೆ ಹೋಗಬೇಕು, ಈಜಿಕೊಂಡು ಹೋಗಬೇಕು. ಈಜಿ ಹೋಗುವ ನೀವು ಪ್ರವಾಹದಲ್ಲಿ ತೇಲಿ ಹೋಗುವ ದುರ್ಬಲರಾದರೆ ನೀವು ದಡ ಸೇರೋದಿಲ್ಲ. ಸೇರ್ತೀರಾ? ಇಲ್ಲ. ಆ ಪ್ರವಾಹವನ್ನು ಮೆಟ್ಟಿ ನಿಂತು ಆಚೆ ಹೋಗುವ ಶಕ್ತಿ ಇದ್ದರೆ ನೀವೇನು ಮಾಡ್ತೀರಿ? ದಡ ಸೇರ್ತೀರಿ. ಹಾಗೆಯೇ ನಿಮ್ಮ ಅನುಷ್ಠಾನ, ನಿಮ್ಮ ಆರಾಧನೆ, ನಿಮ್ಮ ಉಪಾಸನೆ, ನಿಮ್ಮ ಪೂಜೆ ಮಧ್ಯದಲ್ಲಿ ಬರುವಂಥ ಈ ಅಡ್ಡಿ ಆತಂಕಗಳು ಎನ್ನುವಂಥ ಪ್ರವಾಹವನ್ನು ಮೀರಿ ಆಚೆ ಹೋಗುವಂತಹ ಶಕ್ತಿಯನ್ನು ಕೊಟ್ಟಿದ್ದಿದ್ರೆ ನೀವು ಖಂಡಿತವಾಗಿ ಹೋಗಿ ಸೇರ್ತೀರಿ. ಹಾಗೆಯೇ ಜಗನ್ಮಾತೆಯ ಆರಾಧನೆಯಲ್ಲಿ ಬೇಕಾದಂಥ ಅಂಥ ಪ್ರಬಲವಾದಂಥ ದೈಹಿಕವಾದಂಥ ಅದೆಲ್ಲ ಮಾನಸಿಕವಾಗಿ ನಾನು ಹೇಳ್ತಾ ಇರೋದು ಶಕ್ತಿ ಉಂಟಲ್ಲ, ಅದಿದ್ದಾಗ ಖಂಡಿತವಾಗಿಯೂ ಸಹ ಅದನ್ನು ಈಡೇರಿಸ್ತಾಳೆ ಅವಳು. ಆಚಾರ್ಯ ಶಂಕರರು ಇದಕ್ಕೆ ಪೂರಕವಾಗಿ ವಾಂಛಿತಾರ್ಥ ಪ್ರದಾಯಿನಿ ಅನ್ನೋದಕ್ಕೆ ಸೌಂದರ್ಯ ಲಹರಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನು ಅಂದರೆ, ತ್ವದನ್ಯ ಪಾಣಿಭ್ಯಾಂ ಅಭಯವರದೋ ದೈವತಗಣಃ ತ್ವಮೇಕಾ ನೈವಾಸಿ ಪ್ರಕಟಿತವರಾಭೀತ್ಯಭಿನಯ ಭಯಾತ್ರಾತುಂ ದಾತುಂ ಫಲಮಪಿ ಚ ವಾಂಛಾಸಮಧಿಕಂ ಶರಣ್ಯೇ ಲೋಕಾನಾಂ ತವ ಹಿ ಚರಣಾವೇವ ನಿಪುಣೌ. ಬಹಳಷ್ಟು ಜನ ದೇವತೆಗಳು ವಿಗ್ರಹಗಳನ್ನು ನಾವು ನೋಡ್ತೇವೆ. ಕೆಲವು ಜನ ಹೀಗಿರ್ತಾರೆ, ಕೆಲವು ಜನ ಹೀಗಿರ್ತಾರೆ, ಅಭಯ ಮುದ್ರೆ, ವರದ ಮುದ್ರೆ ಎಲ್ಲ ತೋರಿಸ್ತಾ ಇರ್ತಾರೆ. ಆದರೆ ಈ ದೇವತೆಗಳೆಲ್ಲ
ಈ ಮುದ್ರೆ ತೋರಿಸೋದ್ರ ಮೂಲಕ ನಾನು ಅದನ್ನು ಕೊಡ್ತೇನೆ, ಇದನ್ನು ಕೊಡ್ತೇನೆ, ಶಂಖ ಚಕ್ರ ಗದಾಧಾರಿ ಏನೇನು ತ್ರಿಶೂಲ ಇಟ್ಕೊಂಡಿಲ್ಲ ಇರುತ್ತಲ್ಲ ಮುದ್ರೆಗಳು. ನನಗನಿಸುತ್ತೆ ಇದು ಎಲ್ಲೋ ಒಂದು ದೃಷ್ಟಿಯಲ್ಲಿ ಇದು ಒಂದು ರೀತಿಯ ಅಭಿನಯ. ಭಗವತ್ಪಾದರ ಮಾತು ಇದು. ಕೆಲವು ಸಲ ಬೊಂಬೆ ಮಾಡಿ ಹೀಗೆ ಮಾಡಿ ಇಟ್ಟರೆ ಹಾಗಿರ್ತವೆ ಹೀಗೆ ಅಂತ. ಆದರೆ ನೀನು ಮಾತ್ರ ನಿನ್ನ ಕೈಯಲ್ಲಿ ಇಂಥದ್ದನ್ನು ಹಿಡಿದಿಲ್ಲ ನೀನು. ಯಾಕೆಂದರೆ ನಿನ್ನ ಭಕ್ತನಾದವನು ನೋಡುವುದು ನಿನ್ನ ಪಾದವನ್ನು. ಆ ಪಾದದಲ್ಲಿ ಜ್ಞಾನಮುದ್ರೆ ಅಥವಾ ಅಭಯಮುದ್ರೆ ತೋರ್ಸೋಕ್ಕಾಗತ್ತಾ? ಇಲ್ಲ. ಅದಕ್ಕೋಸ್ಕರ ನೀನು ಒಂದು ಸಾಂಕೇತಿಕವಾದ ರೂಪದಲ್ಲಿ ಹೇಳ್ತಿದ್ದೀಯೇ. ಈ ಮೇಲಿನ ಮುದ್ರೆಗಳನ್ನು ಯಾರೂ ನೋಡ್ಲಿಕ್ಕೆ ಹೋಗಬೇಡಿ, ಪಾದ ನೋಡಿ. ಯಾಕೆಂದರೆ ತ್ವದನ್ಯಪಾಣಿಭ್ಯಾಂ ಅಭಯವರದೋ ದೈವತಗಣ. ಬೇರೆ ಎಲ್ಲ ದೇವತೆಗಳು ಹೀಗೆ ಮಾಡ್ತಾ ಇದ್ದಾವೆ, ಆದರೆ ನೀನಲ್ಲ. ಭಯಾತ್ ತ್ರಾತುಂ ದಾತುಂ, ಭಕ್ತರ ಭಯವನ್ನು ಹೋಗಲಾಡಿಸೋದಕ್ಕೆ ಮತ್ತು ಅವರು ಅಪೇಕ್ಷಿಸಿದ್ದನ್ನು ಕೊಡುವುದಕ್ಕೆ. ತವ ಹಿ ಚರಣಾವೇವ ನಿಪುಣವು, ನಿನ್ನ ಪಾದಗಳೇ ಸಮರ್ಥಲಾಗಿರುವಾಗ ನೀನು ಯಾಕೆ ಮತ್ತು ಮುದ್ರೆಗಳನ್ನು ತೋರಿಸ್ತೀಯೇ? ಜಗನ್ಮಾತೆ ಕೈಯಲ್ಲೆಲ್ಲರೂ ವರದ ಮುದ್ರೆ ಉಂಟಾ? ಇಲ್ಲ. ಅಭಯ ಮುದ್ರೆನೂ ಇಲ್ಲ. ಅದಕ್ಕೋಸ್ಕರ ನಿನ್ನ ಪಾದಸ್ಮರಣೆ ಇಷ್ಟು ಸಾಕು, ಅದೇ ಎಲ್ಲವನ್ನು ಮಾಡುತ್ತೆ. ಮುಂದುವರೆದು ಭಗವತ್ಪಾದರು ಹೇಳ್ತಾರೆ, ಎಂಥ ಫಲವನ್ನು ಕೊಡ್ತಾಳೆ ಅಂದರೆ ವಾಂಛಾ ಸಮಧಿಕಂ. ವಾಂಛಾ ಅಂದರೆ ಇಷ್ಟ ಪಟ್ಟಿದ್ದು. ಭಕ್ತ ಎಷ್ಟು ಇಷ್ಟಪಡ್ತಾನೋ ಅದಕ್ಕಿಂತ ಹೆಚ್ಚು ಫಲಗಳನ್ನು ಕೊಡ್ತಾಳೆ. ಸಾಕಷ್ಟು ಉದಾಹರಣೆಗಳಿವೆ, ಇದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಅಪೇಕ್ಷಿಸಿದ್ದಕ್ಕಿಂತ ಹೆಚ್ಚು ಕೊಡುವವಳು ಇದ್ದರೆ ತಾಯಿ ಮಕ್ಕಳಿಗೆ, ಆಮೇಲೆ ಕರೆಕ್ಟ್, ಹಾಲನ್ನು ಕೊಟ್ಟು 2 ಬಿಸ್ಕತ್ತನ್ನು ಕೊಟ್ಟ ತಾಯಿ ಆಮೇಲೆ ಬಾಯಿಲಿ ಅಂತ ಇನ್ನೊಂದನ್ನು ಆ ಮಗುವಿನ ಕೈಗೆ ಹಿಡಿಸುವ ತಾಯಂದಿರು ಎಷ್ಟು ಜನ ಇಲ್ಲ ರೀ. ಲೋಕದ ತಾಯಿಯೇ ಹೀಗಾದರೆ ಜಗತ್ತಿನ ತಾಯಿಯಾದಂಥ ಜಗದಂಬ ಅಂತ ಅನಿಸ್ಕೊಳ್ಳುವಂಥ ಅವಳು ತನ್ನ ಭಕ್ತರಿಗೆ ಅಪೇಕ್ಷಿಸಿದ್ದಕ್ಕಿಂತ ಹೆಚ್ಚನ್ನು ಕೊಡುವುದಿಲ್ವಾ ಅನ್ನೋದು ಅವರ ಪ್ರಶ್ನೆ. ಹಾಗಾಗಿ ಫಲಮಪಿಚ ವಾಂಛಾಸಮಧಿಕಂ, ಅಪೇಕ್ಷಿಸಿದ್ದಕ್ಕಿಂತ ಹೆಚ್ಚನ್ನು ಅವಳು ಕೊಡ್ತಾಳೆ ಅಂತ. ಈ ಹಿನ್ನೆಲೆಯಲ್ಲಿಯೇ ಒಂದು ಮಾತುಂಟು, ನಾವು ದಿನವೂ ಮೆಲುಕು ಹಾಕಬೇಕು ಇದನ್ನು. ಮನುಷ್ಯ ಕಷ್ಟ ಬಂದಾಗ ಏನು ಮಾಡಬೇಕು ಅನ್ನೋದು ಪ್ರಶ್ನೆ ಮೂಲಭೂತವಾಗಿ. ಆಪದಿ ಕಿಂಕರಣೀಯಂ ದಟ್ ಇಸ್ ದ ಕ್ವಶನ್. ನೀವು ಲೌಕಿಕ ಉಪಾಯ ಮಾಡ್ಯಾರು ಮಾಡಿ ಬಿಟ್ಟಾರು ಬಿಡಿ, ಆದರೆ ನಿನ್ನ ಮನಸ್ಸು ಉಂಟಲ್ಲ ಅದು ಏನು ಮಾಡಬೇಕು ಅನ್ನೋದಕ್ಕೆ ಉತ್ತರ ಹೇಳುತ್ತೆ. ಸ್ಮರಣೀಯಂ ಚರಣಯುಗಂ ಅಂಬಾಯಾಹ, ಜಗನ್ಮಾತೆಯ ಪಾದಗಳನ್ನು ಸ್ಮರಿಸು. ಅವಳ ಕೈಯನ್ನು, ಕಣ್ಣನ್ನು, ಕಿವಿಯನ್ನು ನೋಡ್ಲಿಕ್ಕೆ ಹೋಗಬೇಡ, ಮೂಗನ್ನು ನೋಡ್ಲಿಕ್ಕೆ ಹೋಗಬೇಡ. ಸ್ಮರಣೀಯಂ ಅಂಬಾಯಾಶ್ಚರಣಯುಗಲಂ, ಜಗನ್ಮಾತೆಯ ಪಾದವನ್ನು ಸ್ಮರಿಸು. ಈಗ ಪ್ರಶ್ನೆ, ಸರಿ ಪಾದವನ್ನು ಸ್ಮರಿಸಿದ್ರೆ ಅದು ಏನ್ರಿ ಮಾಡುತ್ತೆ? ತತ್ ಸ್ಮರಣಂ ಕಿಂಕುರುತೆ. ಲಲಿತಾ ಸಹಸ್ರನಾಮ ವ್ಯಾಖ್ಯಾನದಲ್ಲೇ ಬಂದಿದ್ದು ಅದು ಬ್ರಹ್ಮಾದೀನಪಿ ಕಿಂಕರೀ ಕುರುತೆ. ಚತುರ್ಮುಖ ಬ್ರಹ್ಮಾದಿಗಳನ್ನೂ ಸಹ ಸ್ಮರಣೆ ಮಾಡುವವನ ಕಿಂಕರರನ್ನಾಗಿ ಮಾಡುತ್ತೆ. ಏನು ಹೇಳ್ದಂಗಾಯ್ತು? ಒಂದು, ಜಗನ್ಮಾತೆಯನ್ನು ಕೇಳುವಾಗ ಅವಳ ಮುಖವನ್ನು ನೋಡಲಿಕ್ಕೆ ಹೋಗಬೇಡ, ಪಾದವನ್ನು ನೋಡು, ಕೇಳು, ಅಲ್ಲಿ ಮನಸ್ಸನ್ನು ಇಡು. ಮತ್ತೆ ಆ ಸ್ಮರಣೆ ಏನು ಮಾಡುತ್ತೆ ಅಂದರೆ ಬ್ರಹ್ಮಾದಿಗಳನ್ನೂ ಸಹ ಕಿಂಕರರನ್ನಾಗಿ ಮಾಡ್ತಾಳೆ. ಅಂದರೆ ಆಕೆ ಬ್ರಹ್ಮಾದಿಗಳನ್ನು ಮೀರಿ ನಿಂತವಳು. ಮೊನ್ನೆ ಹೇಳಿದ್ದೇನೆ, ಬ್ರಹ್ಮಾದಿಗಳು ಆಕೆಯ ಮಕ್ಕಳು. ಇವರು ನಮಗೆ ಫಲ ಕೊಟ್ಟರೂ ಸಹ ಅದು ಸಹ ಜಗನ್ಮಾತೆಯ ಮೂಲಕವೇ ತಂದು ಕೊಟ್ಟ ಫಲ. ಅವ್ರು ಕೊಡೋದೆಲ್ಲ ಎರವಲು ತಂದ ಫಲ. ಹಾಗಾಗಿ ಎರವಲು ತಂದು ಕೊಡುವ ಈ ದೇವತೆಗಳು ಕೊಡುವ ಫಲಕ್ಕಿಂತ ನೇರ ಅವಳನ್ನೇ ಕೇಳು.
ಪಾದದಲ್ಲಿ ದೃಷ್ಟಿಯನ್ನಿಟ್ಟು ಕೇಳು. ಯಾಕೆ ಪಾದದಲ್ಲಿ ದೃಷ್ಟಿ ಇಡಬೇಕು ಅಂದರೆ, ಉತ್ತಮಾನಾಂ ಸ್ವರೂಪಂತೂ ಪಾದಶಬ್ದೇನ ಭಣ್ಯತೆ. ಮಹಾತ್ಮರ ಸ್ವರೂಪದ ಇನ್ನೊಂದು ಹೆಸರೇ ಪಾದ ಅಂತ. ಹಾಗಾಗಿ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಗುರುಗಳ ಪಾದುಕೆ ಬೇರೆ ಅಲ್ಲ, ಗುರು ಸ್ವರೂಪ ಬೇರೆ ಅಲ್ಲ, ಅವರ ಸ್ವರೂಪವೇ ಅದು. ಹಾಗಾಗಿ ಜಗನ್ಮಾತೆಯ ಪಾದ ಸಿಕ್ಕಿದರೆ ನಮಗೆ ಬೇಕಷ್ಟು ಅದು ನಾವು ಅಪೇಕ್ಷಿಸೋದಕ್ಕಿಂತ ಹೆಚ್ಚು ಫಲವನ್ನು ಕೊಡ್ತದೆ. ಹಾಗಾಗಿ ನಮ್ಮಲ್ಲಿ ಪಾದಾರಾಧನೆ ಅಂತಲೇ ಹೆಸರು, ಜಗನ್ಮಾತೆಯ ಪಾದಾರಾಧನೆ ಅಂತ. ಅವಳ ಪಾದವನ್ನು ಹಿಡಿ ನೀನು, ಇನ್ಯಾವುದನ್ನು ನೋಡ್ಲಿಕ್ಕೆ ಹೋಗಬೇಡ. ಅದಕ್ಕೋಸ್ಕರಲೇ ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿ 11 ಶ್ಲೋಕಗಳಲ್ಲಿ ಆಕೆಯ ಪಾದಗಳನ್ನೇ ವರ್ಣನೆ ಮಾಡ್ತಾರೆ. ಹಾಗೆ ವರ್ಣನೆ ಮಾಡಿ ಒಂದು ಸೂಕ್ಷ್ಮವಾದ ವಿಷಯವನ್ನು ಹೇಳ್ತಾರೆ. ಇನ್ನೊಂದು ಕಡೆಗೆ ಅಲ್ಲಿ 11 ಶ್ಲೋಕಗಳಲ್ಲಿ ಆಕೆಯ ಕಣ್ಣನ್ನೇ ವರ್ಣನೆ ಮಾಡ್ತಾರೆ. ಈ 11 ಶ್ಲೋಕಗಳಲ್ಲಿ ಹೇಳಿದಂಥ ನೀನು ಆಕೆಯ ಪಾದವನ್ನು ಹಿಡಿ, ಅದನ್ನು ಆರಾಧಿಸು, ಅದನ್ನು ಶಿರೋಧಾರ್ಯ ಅಂತ ಅಂದ್ಕೊಂಡು ಅಲ್ಲಿಯೇ ನಿನ್ನ ಮನಸ್ಸನ್ನು ಏಕಾಗ್ರಗೊಳಿಸು. ಆಕೆ ಅವಳು ನಿನ್ನ ಮೇಲೆ 11 ಶ್ಲೋಕಗಳಲ್ಲಿ ಹೇಳಿದ್ರಲ್ಲ, ಆ ದೃಷ್ಟಿ ನೋಟ ಅದು ಕೃಪಾದೃಷ್ಟಿಯಾಗಿ ಪರಿಣಮಿಸ್ತದೆ. ಹಾಗಾಗಿ ಜಗನ್ಮಾತೆಯ ಪಾದದಲ್ಲಿ ಮನಸ್ಸನ್ನು ಇಟ್ಟು ಆರಾಧಿಸಬೇಕೇ ಅಷ್ಟೇ ಹೊರತನು ಮುಖದಲ್ಲಿ ಅಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಹೀಗೆ ಮಾಡಿದಾಗ ಭಕ್ತರು ಬಯಸಿದ್ದಕ್ಕಿಂತ ಅಪೇಕ್ಷಿಸಿದ್ದಕ್ಕಿಂತ ಆಕೆ ಹೆಚ್ಚು ಫಲವನ್ನು ಕೊಡ್ತಾಳೆ. ಈ ಮಾತು 100ಕ್ಕೆ 1000ದಷ್ಟು ಸತ್ಯ. ಸತ್ಯಸ್ಯ ಸತ್ಯಂ. ನಾನು ಬೇಕಷ್ಟು ಜನರನ್ನು ನೋಡಿದ್ದೇನೆ, ಅನುಭವಿಸಿದ್ದೇನೆ. ಇಷ್ಟು ಹಿನ್ನೆಲೆಯಲ್ಲಿ ಅವಳು ವಾಂಛಿತಾರ್ಥಪ್ರದಾಯಿನಿ. ಅಪೇಕ್ಷೆ ಪಟ್ಟಿದ್ದನ್ನು ಕೊಡ್ತಾಳೆ, ಇಲ್ಲ ಅಪೇಕ್ಷೆ ಪಟ್ಟಿದ್ದಕ್ಕಿಂತ ಹೆಚ್ಚನ್ನು ಕೊಡ್ತಾಳೆ ಎನ್ನುವಂತಹ ಈ ನಾಮದ ವಿವರಣೆಯೊಂದಿಗೆ 989ನೇ ನಾಮ. ಇನ್ನು 1000 ನಾಮಗಳಾಗೋದಕ್ಕೆ ಇನ್ನು 11 ನಾಮಗಳು ಬಾಕಿ ಉಳಿದಿವೆ. ಮುಂದಿನ ಸರಣಿಯಲ್ಲಿ ಪ್ರಾಯಶಃ ಈ 11 ನಾಮಗಳು ಮುಕ್ತಾಯ ಆಗ್ತವೆ. ಅಲ್ಲಿಗೆ ಲಲಿತಾಂಬಿಕಾ ಎನ್ನುವಂತಹ ನಾಮಕ್ಕೆ ನಾವು ನಿಲ್ತೇವೆ. ಯಾಕೆಂದರೆ ಮುಂದಿನ ತಿಂಗಳು 26ರಿಂದ ಏನೋ ನೆನಪು ಶುರುವಾಗುತ್ತೆ ಅಂತ ನನ್ನ ನೆನಪು. ಪ್ರಾಯಶಃ ಈ ಸರಣಿಯ ಮಧ್ಯದಲ್ಲಿ ಇದು ಸಂಪನ್ನಗೊಂಡು ಮತ್ತೆ ತ್ರಿಶತಿ ಪ್ರಾರಂಭ ಆಗಬಹುದು, ಶ್ರೀಯುತ ಶಶಿಕಿರಣ್ ಅವರು ಹೇಳಿದ ಹಾಗೆ. ಒಟ್ಟಾರೆ ಮುಂದಿನ ಸರಣಿಯಲ್ಲಿ ನಾವು ಇದರ ಸಂಪನ್ನತೆಯನ್ನು ಕಾಣ್ತೇವೆ. ಅದಕ್ಕಾಗಿ ಕಾಲವನ್ನು ನಾವು ಪ್ರತೀಕ್ಷೆ ಮಾಡೋಣ. ಏನಿದ್ರೂ ಸಹ ಒಂದು ಸಮಾಧಾನ ಅಂದರೆ ಸುದೀರ್ಘವಾದಂಥ ಒಂದು ಚಿಂತನೆ ಮುಂದಿನ ಸರಣಿಯಲ್ಲಿ ಒಂದು ಸಂಪನ್ನತೆಯನ್ನು ಕಾಣ್ತದೆ ಉಂಟಲ್ಲ, ಅದು ಹೆಚ್ಚು ಸಮಾಧಾನ ಕೊಡುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತಹ ಉಪಸಂಹಾರದ ಮಾತುಗಳನ್ನು ಅಲ್ಲಿಯೇ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಮತ್ತು ಈ 5 ದಿನಗಳ ಕಾಲ ಆಗಬೇಕಾದಂತೂ ಕಾರಣಾಂತರದಿಂದ 3 ದಿನಗಳಿಗೆ ಬಂದು ನಿಂತಿದ್ದೆ. ನಾನು ಹಿನ್ನೆಲೆಯನ್ನು ಹೇಳಿದ್ದೇನೆ. ಹಾಗಾಗಿ ಈ 3 ದಿನಗಳ ಕಾಲ ಜಗನ್ಮಾತೆಯ ಈ ಚಿಂತನೆಗೆ ನೀವು ನಿಮ್ಮ ಶ್ರೋತ್ರೇಂದ್ರಿಯನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಕೃತಜ್ಞತೆಗಳು ಎಲ್ಲರಿಗೂ ಸಹ ಒಂದು. ಮತ್ತು ಕರ್ನಾಟಕ ಸರ್ಕಾರದ ಕನ್ನಡ ಸಂಸ್ಕೃತಿ ಇಲಾಖೆಯ ಅಧಿಕಾರ ವರ್ಗದವರಿಗೂ ಸಹ ನನ್ನ ಕಡೆಯ ಕೃತಜ್ಞತೆಗಳು. ಎಲ್ಲಕ್ಕಿಂತ ಹೆಚ್ಚಿಗೆ ಈ ಚಿಂತನೆಗೆ ನನ್ನ ಮತ್ತು ನಿಮ್ಮ ಮಧ್ಯಮದಲ್ಲಿ ವೇದಿಕೆಯಾಗಿ ನಿಂತಂಥದ್ದು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ. ಇದರ ಗೌರವ ಕಾರ್ಯದರ್ಶಿಗಳಿಗೆ ಮತ್ತು ಸಹಕಾರ್ಯದರ್ಶಿಯವರಿಗೆ, ಇಲ್ಲಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ 3 ದಿನಗಳ ನನ್ನ ವಾಗ್ರೂಪವಾದಂಥ ಪುಷ್ಪವನ್ನು ಜಗನ್ಮಾತೆಯ ಪದತಲದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.
ಇದ್ದೀರಿ?